ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಂದೇಶ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕಳೆದ ವಾರ ನಾವು IASನ ಕ್ವಶನ್ ಪೇಪರ್ಸ್ ಡಿಸ್ಕಸ್ ಮಾಡಿದ್ದೆವು. ನೀವೆಲ್ಲ ಕ್ವಶನ್ ಪೇಪರನ್ನು ಫುಲ್ ಓದಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಭಾವಿಸ್ತೇನೆ. ಅದರಲ್ಲಿ ಇನ್ನೊಂದು ನೀವು ಮಾಡಬೇಕಾಗಿದ್ದು, ಇದು ಮೊದಲೇ ಸಾರಿ ಹೇಳಿದ್ದೇನೆ, ಎಲ್ಲ ಸಬ್ಜೆಕ್ಟ್ಗಳ ಪಟ್ಟಿ ಮಾಡಿ ಆಮೇಲೆ ಟಾಪಿಕ್ ಮಾಡಿ, ಎಲ್ಲ ಸಬ್ಜೆಕ್ಟ್ಗಳು ಯಾವ ಏರಿಯಾದಿಂದೆಲ್ಲ ಕೇಳಿದ್ದಾರೆ ಅಂತ ಅದನ್ನು ಪಟ್ಟಿ ಮಾಡ್ಕೊಂಬಿಟ್ಟು ಅದರಲ್ಲಿ ಟಾಪಿಕ್ ತೆಗೆದು ಆ ಟಾಪಿಕ್ ಮೇಲೆ ಓದಬೇಕು ನೀವು ಸ್ವಲ್ಪ ಹಿಂದೆ ಮುಂದೆ. ಉದಾಹರಣೆ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ತಾರೆ, 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಕರೆಕ್ಟ್, ಉಳಿದ 3 ಆಪ್ಷನ್ಗಳ ಬಗ್ಗೆ ನಾವು ಕಲಿಬೇಕು. ಆ 3 ಆಪ್ಷನ್ಗಳಲ್ಲಿ ಬೇರೆ ಬೇರೆ ಕ್ವಶನ್ಗಳು ಕೇಳೋ ಸಾಧ್ಯತೆಗಳು ಇರ್ತವೆ. ಸೊ ಹಾಗೆ ಕೆಲವು ಕ್ವಶನ್ಗಳು ನಿಮಗೆ ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ ಒಂದಷ್ಟು ಟಾಪಿಕ್ಗಳು ಸಿಗ್ತವೆ. ಹಾಗೆ ನೀವು ಕ್ವಶನ್ ನೋಡಬೇಕು, ಅದರಲ್ಲಿರುವ ಆನ್ಸರ್ ನೋಡಬೇಕು, ಅದರಲ್ಲಿ ಬರಬಹುದಾದಂಥ ಟಾಪಿಕ್ಗಳ ಪಟ್ಟಿ ಮಾಡಿದರೆ ಆ ಏರಿಯಾದಿಂದ ನಿಮಗೆ ತುಂಬ ಪ್ರಶ್ನೆಗಳನ್ನು ಹುಡುಕಿ ನೋಟ್ಸ್ ಮಾಡ್ಬೋದು. ಈ ಹಳೆ ಕ್ವಶನ್ ಪೇಪರ್ ನಿಮಗೆ ಆ ರೀತಿಯಲ್ಲಿ ಹೆಲ್ಪ್ ಆಗ್ತದೆ. ನಿಮ್ಮ 80% ಬರ್ಡನನ್ನು ಕಡಿಮೆ ಮಾಡ್ತದೆ. ಸೊ ಅದು ನೀವು ಸ್ಟಡಿ ಮಾಡ್ತಾ ಮಾಡ್ತಾ ನಿಮಗೆ ನಿರಂತರವಾಗಿ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇವತ್ತು ನಾವು ಸ್ವಲ್ಪ ಮ್ಯಾಥ್ಸ್ ಬಗ್ಗೆ ತಿಳ್ಕೊಳ್ಳುವ. ಕಳೆದ ವಾರ ಒಬ್ಬರು ಮೆಸೇಜ್ ಮಾಡಿದರು, ಸರ್ ಎಲ್ಲೇ ಏರಿಯಾ ಸ್ವಲ್ಪ ಹೇಳ್ತಾ ಹೋಗಿ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ. ಸೊ ಇವತ್ತು ಸ್ವಲ್ಪ ಮ್ಯಾಥ್ಸ್ಗೆ ಆ್ಯಕ್ಚುಲಿ ಬೋರ್ಡ್ ಬೇಕು. ಇಲ್ಲಿ ನಾನು ನೀವು ಕೇಳುವ ರೀತಿ, ಅದರ ಶಾರ್ಟ್ಕಟ್ಗಳು, ಸಾಲ್ವ್ ಮಾಡೋ ಬಗೆಯನ್ನು ಹೇಳ್ಕೊಡ್ತೀನಿ. ಒಂದೊಂದು ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಹೋಗುವಾಗ ನಮಗೆ ಐಡಿಯಾ ಸಿಗ್ತದೆ ಯಾವ ರೀತಿಯ ಕ್ವಶನ್ಸನ್ನು ಕೇಳ್ತಾರೆ. ಕ್ವಶನ್ ಇಂಗ್ಲೀಷಲ್ಲಿರುತ್ತೆ, ಬಟ್ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ ನಿಮಗೆ ಅದನ್ನು ಮಾರ್ಗದರ್ಶನ ಕೊಡ್ತೇನೆ. ಎ ಕ್ಯಾಂಡಿಡೇಟ್ attempted 12 questions and secured full marks in all of them. If he obtained 60% in the test and all questions are carried equal marks, then what is the number of questions in the test? ಈಗ ಒಂದು ಎಕ್ಸಾಮ್ ಇರುತ್ತೆ, ಅದರಲ್ಲಿ 12 ಕ್ವಶನ್ ಅಟೆಂಪ್ಟ್ ಮಾಡ್ತಾನೆ. ಸೊ ಅವನಿಗೆ 60% ಮಾರ್ಕ್ ಬರುತ್ತೆ. ಹಾಗಾದರೆ ಆ ಒಟ್ಟು ಕ್ವಶನಲ್ಲಿ ಒಟ್ಟು ಕ್ವಶನ್ಗಳೆಷ್ಟು ಕ್ವಶನ್ ಪೇಪರಲ್ಲಿ? ಇದು ನಾವು ರೇಷಿಯೋ ಪ್ರೊಪೋರ್ಷನ್. ಈಗ 12ಗೆ 60 ಆದರೆ 100ಕ್ಕೆ ಎಷ್ಟು? 12 ಕ್ವಶನಿಗೆ 60 ಸಿಕ್ಕಿದರೆ 100 ಸಿಗಬೇಕಾದ್ರೆ ಎಷ್ಟು ಕ್ವಶನ್ ಬರಿಬೇಕಂತ. ಆಗ ನಾವು ಲಾಜಿಕ್ ನೆನ್ಪಿಟ್ಕೊಂಡ್ರೆ ಆಯಿತು, ಶೇಕಡವಾರು ಲಾಜಿಕ್. ಈಗ ನೋಡಿ, 6 ಡಬಲ್ 12 ಅಲ್ವಾ? ಹಾಗಾದ್ರೆ 100 ಡಬಲ್ 200. ಸೊ 12 160 ಡಬಲ್ 120, 100 ಡಬಲ್ 200. ಸೊ 120 ಅಂದರೆ ಅಲ್ಲಿ ಒಂದು 0 ತೆಗೆದ್ರೆ 12, ಈ ಕಡೆ 200ರಲ್ಲಿ ಒಂದು 0 ತೆಗೆದ್ರೆ 20. ಸೊ ಹಾಗೆ ಅದನ್ನು ನಾವು ಡಿವೈಡ್ ಮಾಡಬೇಕು. 12ಕ್ಕೆ 60, 100ಕ್ಕೆ ಎಷ್ಟು ಕ್ರಾಸ್ ಮಲ್ಟಿಫಿಕೇಷನ್, 12 ಇಂಟು 100 /60 ಅಂತ ಆಗ್ತದೆ. ಆಗ 0 ಹೊಡೆದಾಗುತ್ತೆ 6, 1 2 2 20. ಸೊ ಹಾಗೆ ಕೂಡ ಮಾಡ್ಬೋದು. ಅಥವಾ ನೋಡುವಾಗಲೇ ನಿಮಗೆ ಒಂದು ಪರ್ಸೆಂಟೇಜ್ ಗೊತ್ತಾಗ್ತದೆ, ಎಷ್ಟು ಪರ್ಸೆಂಟೇಜ್. ಈಗ ಇನ್ನೊಂದು ಡಿವೈಡೇ ಮಾಡ್ಬೋದು. ಈಗ 12ನ್ನು ಅರ್ಧ ಮಾಡಿದರೆ 6 ಅಂದರೆ 60%. 6 ಡಬಲ್ ಆದಾಗ 12 ಆಗೋದು. ಹಾಗೆ 100 ಡಬಲ್ ಆದರೆ 200 ಆಗುತ್ತೆ, ಅಂದರೆ 20. ಸೊ ಹೀಗೆ ಕೂಡ ಒಂದು ಅಂದಾಜಲ್ಲಿ ನಾವು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನು, ಎಲ್ಲ ಮ್ಯಾಥ್ಸ್ ಕ್ವಶನ್ಸ್ಗಳು, ಈ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಮನುಷ್ಯನಿಗೆ 2 ರೀತಿಯಲ್ಲಿ ಹೆಲ್ಪ್ ಮಾಡಬೇಕು. ಒಂದು, ತಲೆಗೆ ಕೆಲಸ ಕೊಡಬೇಕು, ಮೈಂಡ್ ವರ್ಕ್ ಮಾಡಬೇಕು. ಇನ್ನೊಂದು, ಅವನ ಬರ್ಡನ್ ಕಡಿಮೆ ಮಾಡಬೇಕು, ಅವನು ಸುಲಭವಾಗಿ ಆಗಬೇಕು. ಸೊ ಅದಕ್ಕೆ ಮ್ಯಾಥ್ಸ್ ನೀವು ಕಲಿತಷ್ಟು ನಿಮಗೆ ಶಾರ್ಟ್ಕಟ್ಗಳು ಗೊತ್ತಾಗುತ್ತೆ. ಆಮೇಲೆ ಯಾವುದೇ ಟಾಸ್ಕ್ಗಳನ್ನು ಮಾಡುವಾಗ ಸುಲಭವಾಗಿ ಮುಗಿಸ್ಲಿಕ್ಕೆ ಆಗ್ತದೆ. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಎ ಕ್ಯೂಬಾಯ್ಡ್ ಹ್ಯಾಸ್ 6 ಸೈಡ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್. ಒಂದು ಕ್ಯೂಬಾಯ್ಡ್ ಅಂದರೆ 9 ಭಾಗಗಳುಳ್ಳ ಸೈಡ್ ಇರುವಂಥ ಒಂದು ವಸ್ತು. ಅದಕ್ಕೆ ಬೇರೆ ಬೇರೆ ಕಲರಿಂದ ಪೈಂಟ್ ಹೊಡಿತಾರೆ. ದ ರೆಡ್ ಸೈಡ್ ಈಸ್ ಆಪೋಸಿಟ್ ಆಫ್ ಬ್ಲ್ಯಾಕ್. ರೆಡ್ ಹೊಡೆದ ಭಾಗದ ವಿರುದ್ಧ ಭಾಗದಲ್ಲಿ ಕಪ್ಪು ಪೇಂಟ್ ಹೊಡಿದ್ದಾರೆ. ಬ್ಲೂ ಸೈಡ್ ಈಸ್ ಅಡ್ಜೆನ್ಸೆಸ್ ಆಫ್ ವೈಟ್. ಬ್ಲೂ ಮತ್ತು ವೈಟ್ ಅಕ್ಕಪಕ್ಕದಲ್ಲಿದೆ. ಬ್ರೌನ್ ಈಸ್ ಅಡ್ಜೆನ್ಸೆಂಟ್ ಆಫ್ ಟು ಬ್ಲೂ. ಬ್ರೌನ್ ಮತ್ತು ಬ್ಲೂ ಅಕ್ಕಪಕ್ಕದಲ್ಲಿದೆ. ರೆಡ್ ಸೈಡ್ ಈಸ್ ಫೇಸ್ ಡೌನ್. ಅಡಿ ಭಾಗದಲ್ಲಿ ರೆಡ್ ಇದೆ. ಸೊ ಹಾಗಾದರೆ ಬ್ರೌನ್ನ ಅಪೋಸಿಟ್ ಯಾವುದು ಅಂತ ಕ್ವಶನ್. ಸೊ ಈಗ ಒಬ್ಬ ಪೇಂಟರ್ ಒಂದು ಮನೆಗೆ ಪೇಂಟ್ ಹೊಡಿಬೇಕಾದ್ರೆ 9 ಭಾಗದಲ್ಲಿ ಪೇಂಟ್ ಹೊಡಿಬೇಕಾಗತ್ತೆ, ಅಥವಾ 8 ಭಾಗ ಆಚೆ ಈಚೆ ಮೇಲೆ ಕೆಳಗೆ ಇರೋದಿಲ್ಲ, ಮೇಲೆಲ್ಲ ಇರ್ತದೆ. ಅವನಿಗೆ ಮ್ಯಾಚಿಂಗ್ ಕಲರ್ ಆಗಬೇಕು, ಅದರಲ್ಲಿ ಚಿತ್ರ ಬಿಡಿಸಿ. ಈಗೆಲ್ಲ ಹೊಸ ಟೆಕ್ನಾಲಜಿ. ಪೇಂಟ್ ಹೊಡಿದು ಅಂದರೆ ಒಂದು ದಿವಸ ಮುಗಿಸ್ಬಿಟ್ಟು ಹೋಗ್ತಾರೆ. ಮೊದಲೇ ಒಂದು ವಾರ, ಒಂದು ತಿಂಗಳು, ಫಸ್ಟಿಗೆ ಒಂದು ಹೊಡಿಬೇಕು, ಸೆಕೆಂಡ್ ಒಂದು ಹೊಡಿಬೇಕು, ಆಮೇಲೆ ಇನ್ನೊಂದು ಹೊಡಿಬೇಕು, ಈಗೆಲ್ಲಿತ್ತು.
ಸೊ ಹಾಗಾದ್ರೆ ಆ ಪೇಂಟ್ ಎಷ್ಟು ಬೇಕಾಗತ್ತೆ, ಯಾವ ಕಲರ್ನ ಯಾವ ಕಲರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಹೀಗೆಲ್ಲ ಅಲ್ಲಿ ಮ್ಯಾಥ್ಸ್ ಅವರಿಗೆ ಹೊರಕಾಗುತ್ತೆ. ಅವನು ಪೇಂಟರ್ನ ಹತ್ರ ಕೇಳಿದ್ರೆ ಅವನು ಟಕ ಹೇಳ್ತಾನೆ. ಸೊ ಇಲ್ಲಿಯೂ ಹಾಗೆ, ಇಲ್ಲಿ ನಿಮಗೊಂದು ಐಡಿಯಾ ಉಂಟು, ನೀವು ಇರೇಸರ್ ಯೂಸ್ ಮಾಡ್ತೀರಲ್ಲ, ಇರೇಸರ್ ಯೂಸ್ ಮಾಡಿಕೊಂಡು ಅಲ್ಲಿ ನೀವು ಅಂದಾಜು ಲೆಕ್ಕ ನೋಡಿ ಮಾಡ್ಬೋದು. ಇಲ್ಲ ನೀವು ಕಣ್ಣಿನ ಮುಚ್ಚಿ ಅಥವಾ ನಿಮ್ಮ ಮೆಮೊರಿಯಲ್ಲಿ ಆ ಭಾಗಗಳನ್ನು ನೀವು ಆ ಬಣ್ಣಗಳನ್ನು ನೆನಪು ಮಾಡಿಕೊಂಡು ಆನ್ಸರ್ ಮಾಡಬೇಕು. ಈ ಲೂಡೋದು ಕ್ವಶನ್ ಕೂಡ ಕೇಳ್ತಾರೆ, 3 ಚುಕ್ಕಿ 2 ಚುಕ್ಕಿ 1 ಚುಕ್ಕಿ ಆಪೋಸಿಟ್ ಯಾವುದು ಅಂತ. ಅಲ್ಲಿ ಕೂಡ ಅವರು ಕೆಲವು ಲಾಜಿಕ್ ಅಪ್ಲೈ ಮಾಡಿದರೆ ನಮಗೆ ಆನ್ಸರ್ ಸಿಗ್ತದೆ. ಸೊ ಈ ರೀತಿ ಕ್ಯೂಬಾಯ್ಡ್ಗಳ ಬಣ್ಣಗಳ ಅಥವಾ ಅದನ್ನು ಈಗ 9 ಭಾಗ ಇರುವಂಥ ಒಂದು ಕ್ಯೂಬಾಯ್ಡನ್ನು ಪುನಃ 3 ಭಾಗ ಮಾಡಿದರೆ ಎಷ್ಟು ಭಾಗದಲ್ಲಿ ಕೆಂಪಿರುತ್ತೆ, ಬ್ಲೂ, ಈ ರೀತಿ ಎಲ್ಲ ಕ್ವಶನ್ ಕೇಳ್ತಾರೆ. ಸೊ ಇದು ಬೈ ಪ್ರಾಕ್ಟೀಸ್ ನಾವು ಇದನ್ನು ಬೇಗ ಸಾಲ್ವ್ ಮಾಡಬೇಕು. ಯಾಕಂದರೆ CSAT ಪೇಪರಲ್ಲಿ ಎಲ್ಲ ಕ್ವಶನಿಗೂ ನಾರ್ಮಲ್ 1 ನಿಮಿಷ ಇರ್ತದೆ. ಈಗ ಬ್ಯಾಂಕಿಂಗಲ್ಲಿ ಅಷ್ಟು ಕೂಡ ಇಲ್ಲ, 30 ಸೆಕೆಂಡ್ ಇರೋದು. 100 ಕ್ವಶನ್ 200 ಕ್ವಶನ್ 200 ಮಿನಿಟ್ಸ್, 100 ಮಿನಿಟ್ಸ್, 200 ಕ್ವಶನಿಗೆ 120 ನಿಮಿಷ, 30 ಸೆಕೆಂಡ್ ಕೂಡ ಸಿಗುತ್ತೆ ಅಷ್ಟೇ. ನೋಡಿದ ಕೂಡಲೇ ನಮಗೆ ಈ ಕ್ವಶನ್ ಏನು, ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಹೆಂಗೆ ಆನ್ಸರ್ ಮಾಡಬೇಕು, ಇದಕ್ಕೆ ಫಾರ್ಮುಲಾ ಏನು, ಎಷ್ಟು ಟೈಮ್ ತೊಗೊಳತ್ತೆ. ಟೈಮ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಟೈಮ್ ವೇಸ್ಟ್ ಮಾಡೋ ಕ್ವಶನ್ಸ್ಗಳೇ ಜಾಸ್ತಿ. ಆ ಕ್ವಶನ್ ಯಾವುದನ್ನು ಟಚ್ ಮಾಡಬೇಕು, ಯಾವ್ದು ಟಚ್ ಮಾಡಬಾರ್ದು ಅಂತ ಕೂಡ ಆಲೋಚನೆ ಮಾಡಬೇಕು. ಹಾಗಾಗಿ ಇದನ್ನೆಲ್ಲ, ಇದು ಈಸಿ ಇದೆ ಕ್ವಶನ್ ಆ್ಯಕ್ಚುಲಿ. ನೀವು ಇಮೇಜಿನ್ ಮಾಡ್ಕೊಂಡು ಕೂಡ ಮಾಡ್ಬೋದು, ರಫ್ ವರ್ಕ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಇದು ಒಂದು IAS ಅಲ್ಲಿ ಕೇಳಿದಂಥ ಕ್ವಶನ್. ಎ ಮ್ಯಾನ್ ಫಿಲ್ಸ್ ಎ ಬಾಸ್ಕೆಟ್ ವಿತ್ ದಿ ಎಗ್ಸ್ ಇನ್ ಎ ಸಚ್ ವೇ ದ್ಯಾಟ್. ಆ ಕ್ವಶನ್ ಏನಂತಂದರೆ, ಒಂದು ಬಾಸ್ಕೆಟ್ನಲ್ಲಿ ದಿನ ಮೊಟ್ಟೆಯನ್ನು ಇಡ್ತಾ ಹೋಗೋದು. ಅದು ಹೇಗೆ ಇಡೋದು ಅಂತಂದರೆ ಡಬಲ್, ಇವತ್ತು 1 ಇಟ್ಟರೆ ನಾಳೆ 2, ನಾಡ್ದು 4, 8, 16 ಹೀಗೆ ಇಡ್ತಾ ಹೋಗಬೇಕು. ಹಾಗೆ ಡಬಲ್ ಇಡ್ತಾ ಹೋಗುವಾಗ 24 ದಿವಸಕ್ಕೆ ಆ ಬಾಸ್ಕೆಟ್ ಫುಲ್ ಆಗ್ತದೆ. 24 ದಿವಸಕ್ಕೆ ಆ ಬಾಸ್ಕೆಟ್ ಫುಲ್ ಆಗುತ್ತೆ. ಹಾಗಾದರೆ ಎಷ್ಟು ದಿವಸ ಆಗುವಾಗ ಅದು 1/4 ಭಾಗ ಆಗುತ್ತೆ ಅಂತ, 4ನೇ 1 ಭಾಗ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ, 24 ದಿವಸಕ್ಕೆ ಇದು ಫುಲ್ ಆಗಲಿಕ್ಕೆ 24 ದಿವಸ ಬೇಕು, 1/4 ಆಗಲಿಕ್ಕೆ 1/4 ಭಾಗ ಆಗಲಿಕ್ಕೆ /4, 4ರಿಂದ ಡಿವೈಡ್ ಮಾಡ್ತಾರೆ. ಆ್ಯಕ್ಚುಲಿ ತಪ್ಪು. 24ಕ್ಕೆ ಅದೇನು ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಡಬಲ್ ಆಗ್ತಾ ಹೋಗಬೇಕಲ್ಲ, ರಿವರ್ಸ್ ಬನ್ನಿ. ಡಬಲ್ ಇತ್ತು, 24 ಇತ್ತು, ಫುಲ್ ಆಗಿತ್ತು. 23ನೇ ದಿವಸಕ್ಕೆ ಅದು ಅರ್ಧ ಆಗ್ತದೆ, 22ನೇ ದಿವಸಕ್ಕೆ 1/4 ಆಗ್ತದೆ, 21ನೇ ದಿವಸಕ್ಕೆ 8ನೇ 1 ಭಾಗ, ಹಾಗೆ ಕಡಿಮೆ ರಿವರ್ಸ್ ಆಗ್ತಾ ಹೋಗುತ್ತೆ. ಈ ಕ್ವಶನ್ ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ಮೆದುಳು ಸ್ಟ್ರಕ್ ಆಗ್ತದೆ. ಈಗ ನೋಡಿ, ಕೆಲವೊಮ್ಮೆ ನಿಮ್ಮ ಕ್ಲಾಸಲ್ಲಿ ಎಲ್ರಿಗೂ ಒಂದೇ ಉತ್ತರ ಬಂದಿರ್ತದೆ, ಒಬ್ಬನಿಗೆ ಮಾತ್ರ ಬೇರೆ ಬಂದಿರುತ್ತೆ, ಅವನು ವಾದ ಮಾಡ್ತಾನೆ ಮತ್ತೆ. ಸೊ ಹಾಗೆ ಮೈಂಡ್ ನಮ್ಮದು ರಿವರ್ಸ್ ಆಲೋಚನೆ ಮಾಡಲಿಕ್ಕೂ ಕೂಡ ಗೊತ್ತಿರಬೇಕು. ನನಗೆ ಒಂದು ಅನುಭವ ಆಯಿತು. ನಾನು ಡ್ರೈವಿಂಗ್ ಕಲಿಯುವಾಗ ಡ್ರೈವಿಂಗ್ ಸ್ಕೂಲಿಗೆಲ್ಲ ಹೋಗಿ ಕಲ್ತೆವು. ಈಗ ಬ್ಯಾಂಗ್ಳೂರಲ್ಲಿ ಅಂತಂದರೆ ಡ್ರೈವಿಂಗ್ ಸ್ಕೂಲದ್ದೇನು ಸಾಕಾಗೋದಿಲ್ಲ, ಮತ್ತೆ ಕೂಡ ಅವನು ಹೋಗಿ ಗ್ರೌಂಡಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದರೆ ಯಾವುದಾದ್ರು ಗಾಡಿಗೆ ಗುದ್ದಬೇಕಾದಿತ್ತು. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಾವೇನು ಮಾಡ್ತೇವೆ, ಫಸ್ಟ್ ಗೇರ್ ಹಾಕ್ತೇವೆ, ಆಮೇಲೆ ಒಂದು ಚೂರೋದು ಹೋಗಿ ಗೇರ್ ಚೇಂಜ್ ಮಾಡ್ತೇವೆ, ಪುನಃ 1 ರೌಂಡ್ ಬಂದಮೇಲೆ ಆ ಜಾಗದಲ್ಲಿ ನಿಲ್ಲಿಸ್ತೇವೆ, ಆಫ್ ಮಾಡ್ತೀವಿ, ಪುನಃ ಸ್ಟಾರ್ಟ್ ಮಾಡ್ತೀವಿ, ಪುನಃ ಫಸ್ಟ್ ಗೇರ್ ಹಾಕ್ತೀವಿ. ಸೊ ಈಗ ನಾನು ಏನು ಮಾಡಿದೆ, 1 ರೌಂಡ್ ಆಯಿತು, ಆಫ್ ಮಾಡಲಿಲ್ಲ, ಫಸ್ಟ್ ಗೇರ್ ಹಾಕ್ಲಿಕ್ಕೆ ನೋಡಿದರೆ ಬಂದುಬಿಡೋದು. ಪ್ರತಿ ಸಾರಿ 3 ಸುತ್ತಿ ಬಂದರೂ ಕೂಡ ಅದು ಬಂದುಬಿಡೋದು ಗಾಡಿ, ಫಸ್ಟ್ ಗೇರಿಗೆ ಗಾಡಿ ಹೇಳೋದಿಲ್ಲ. ಆಗ ನನ್ನೊಟ್ಟಿಗಿದ್ದ ಮಾವ ಏನು ಹೇಳಿದರು, ನೀನು ಯಾಕೆ ಇಲ್ಲಿ ನಿಲ್ಲಿಸಿ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸು ಅಂತ. ಆಗ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಿಲ್ಲಿಸಲಿಲ್ಲ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿ ಗೇರ್ ಚೇಂಜ್ ಮಾಡಿದೆ, ಪಾಸ್ ಅದು. ಅಂದರೆ ಕೆಲವೊಮ್ಮೆ ನಾವು ಮೈಂಡ್ಸೆಟ್ ಅಲ್ಲಿ ಸ್ಟ್ರಕ್ ಆಗ್ತದೆ. ಸೊ ಆಗ ನಾವು ಇಂಥ ಕ್ವಶನ್ ಸಾಲ್ವ್ ಮಾಡುವಾಗ ಈ ಎಲ್ಲ ನಿಮಗೆ ವಾಟ್ಸಪ್ಪಲ್ಲೆಲ್ಲ ಬರುತ್ತೆ, ಇದು IAS ಅಲ್ಲಿ ಕೇಳಿದ ಕ್ವಶನ್, ಆ ಕ್ವಶನ್ ಈ ಕ್ವಶನ್ ಅಂತ. ಬಟ್ IAS ಅಲ್ಲಿ ಅಂತ ಎಲ್ಲ ಕ್ವಶನ್ ಬರೋದಿಲ್ಲ, ವಾಟ್ಸಪ್ಪಲ್ಲಿ ಬರೋದು. ಬಟ್ ಒಂದು ಮೈಂಡ್ ವರ್ಕ್, ರಿವರ್ಸ್ ಥಿಂಕಿಂಗ್ ಅಂತ ಹೇಳ್ತೀವಿ, ರಿವರ್ಸ್ ಥಿಂಕ್ ಮಾಡುವಂಥ, ಲೆಕ್ಕ ಮಾಡುವಂಥ ಯೋಚನೆ ಮಾಡಿ ನಮಗೆ. ಯಾಕಂದರೆ ಒಂದೇ ಕ್ಷಣದಲ್ಲಿ 2-3 ಡಿಸಿಷನ್ ತಗೊಳ್ಳುವಂಥ ಸಂದರ್ಭ ಬರ್ತದೆ. ಆಗ ಈ ಮ್ಯಾಥ್ಸ್ಗಳೆಲ್ಲ ನಿಮಗೆ ಮೈಂಡ್ ಬೇಗ ವರ್ಕ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನೊಂದು ಕ್ವಶನ್, ಎ ಮ್ಯಾನ್ ಟ್ರಾವೆಲ್ಡ್ ಎ ಡಿಸ್ಟೆನ್ಸ್ ಆಫ್ 50 ಕಿಲೋಮೀಟರ್ಸ್ ಇನ್ 8 hours. ಎಲ್ಲ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಯ್ನ್ ಎಲ್ರಿಗೂ ಬೇಕು. ನಮಗೆ ಪ್ರತಿಯೊಬ್ಬರಿಗೂ ಕೂಡ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ವರ್ಕ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನಾವು ಪ್ರತಿ ದಿವಸ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ತೀವಿ. ಆ ಟ್ರಾವೆಲ್ ಆನ್ ಟೈಮ್ ನಾವು ರೀಚ್ ಆಗಬೇಕು. ಈಗ ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ, 50 ಕಿಲೋಮೀಟ್ರ್ 8 ಗಂಟೆಯಲ್ಲಿ ಹೋಗ್ತಾರೆ. ಅದು ಯಾವ ರೀತಿ ಹೋಗ್ತಾರೆ? ಸೈಕಲಲ್ಲಿ ಹೋಗ್ತಾರೆ. ಸೈಕಲಲ್ಲಿ
ಗಂಟೆಗೆ 10 ಕಿಲೋಮೀಟ್ರ್ ಹೋಗುತ್ತೆ ಸೈಕಲ್. ಮತ್ತು ಆಚೆ ಸೈಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ, ನಡ್ಕೊಂಡು ಹೋಗ್ಬೇಕು. ಸೈಕಲಲ್ಲಿ ಇಟ್ಟು 4 ಕಿಲೋಮೀಟ್ರ್ ಸ್ಪೀಡಲ್ಲಿ 1 ಗಂಟೆಯಲ್ಲಿ 4 ಕಿಲೋಮೀಟ್ರ್ ಹೋಗ್ಲಿಕ್ಕೆ ಆಗುತ್ತೆ. ಆ ಸ್ಪೀಡಲ್ಲಿ ನಾವು ಹೋಗ್ತೀವಿ 4 ಕಿಲೋಮೀಟ್ರ್ ಪರ್ ಅವರ್. ಹಾಗಾದರೆ ಅವನು ಎಷ್ಟು ಗಂಟೆಯಲ್ಲಿ ನಡ್ಕೊಂಡು ಹೋದ, ಎಷ್ಟು ಗಂಟೆ ಸೈಕಲ್ ಹೋದ, ಈ ತಲೆ ಬಿಸಿ ಆಗುತ್ತೆ. ಇದು ಯಾವ ಹಿಂಗೆ ಲೆಕ್ಕ ಹಾಕೋದು? ಆ್ಯಕ್ಚುಲಿ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಇದೆ. ಅದನ್ನೆಲ್ಲ ಕೂಡಿಸಿ ಗುಣಿಸಿ ಎಲ್ಲ ಮಾಡುವಾಗ ಒಂದು 5 ನಿಮಿಷ ಬೇಕಾಗುತ್ತೆ. ಒಂದೋ ನೀವು ಈ ಕ್ವಶನನ್ನು ಬಿಡಬೇಕು, ಇಲ್ಲ ಕ್ವಶನ್ ಆನ್ಸರಿಂದ ನಿಮಗೆ ಕ್ವಶನಲ್ಲಿ ಆಪ್ಷನ್ ಕೊಟ್ಟಿರುತ್ತಲ್ಲ ಅಲ್ಲಿ ಹುಡುಕಿ ತೆಗಿಲಿಕ್ಕೆ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಆನ್ಸರ್ 10, 20, 30, 40. ಫಸ್ಟ್ ಮತ್ತು ಲಾಸ್ಟ್ ಕ್ವಶನ್ ತಪ್ಪೆ. ಯಾಕಂದರೆ ಈಗ ನೋಡಿ 10 ಕಿಲೋಮೀಟ್ರ್ ಎಷ್ಟು ನಡೆದು ಹೋಗಿದ್ದಾನೆ. 10 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ 50 ಕಿಲೋಮೀಟ್ರಲ್ಲಿ ಉಳಿದು ಮತ್ತು 40 ಕಿಲೋಮೀಟ್ರ್. ಅಲ್ಲಿ 8ರಲ್ಲಿ 1 ಹೋದರೆ 7 40ರಲ್ಲಿ ಡಿವೈಡ್ ಆಗೋದಿಲ್ಲ, ಕ್ಲೀನ್ ಡಿವೈಡ್ ಆಗಬೇಕು. ಆದರೆ ಉಲ್ಟಾ ಕೂಡ ಅಷ್ಟೇ, 40 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಅಲ್ಲಿ 10 ಕಿಲೋಮೀಟ್ರ್ ಉಳಿಯಿತು, 4 ಗಂಟೆ ಕೂಡ ಹೋಗುತ್ತೆ. 40 ಕಿಲೋಮೀಟ್ರಿಗೆ 4 ಗಂಟೆ ಹೋಯಿತು, ಅದು 4 ಗಂಟೆ ಉಳಿಯುತ್ತೆ. ಅದು ಕೂಡ 2:30 ಆಗುತ್ತೆ. 2:30 ಮತ್ತು 4 6:30 ಗಂಟೆ ಆಗುತ್ತೆ, ಅದು ಕೂಡ ತಪ್ಪು. ಸೊ ಹೀಗೆ ಲಾಜಿಕ್ ಮಾಡಲಿಕ್ಕೆ ಆಗ್ತದೆ ನಮಗೆ. ಫಸ್ಟ್ ಇದು ತಪ್ಪಾದರೆ ಫೋರ್ತ್ ಕೂಡ ತಪ್ಪು, ಮತ್ತು ಉಳಿದಿರೋದು 20, 30. ಸೊ ಆಗ ನೀವು ಎರಡರಲ್ಲಿ ಒಂದನ್ನು ರಿಸ್ಕ್ ತಗೊಳ್ಬೇಕು, ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ. ಈಗ 20 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ 30 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. 30 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಅಲ್ಲಿ 3 ಗಂಟೆ ಹೋಯಿತು, 8ರಲ್ಲಿ 50ರಲ್ಲಿ 30 ಕಿಲೋಮೀಟ್ರ್ ಕೂಡ ಹೋಗುತ್ತೆ ಅಲ್ವಾ. 30 ಕಿಲೋಮೀಟ್ರ್ ಮತ್ತು 3 ಗಂಟೆ ಸೈಕಲಲ್ಲಿ ಹೋಯಿತು. ಮತ್ತು ಅಲ್ಲಿ ಗಂಟೆಯಲ್ಲಿ 20 ಕಿಲೋಮೀಟ್ರ್ ಮತ್ತು 4 ಗಂಟೆ ಉಳಿತದೆ. ಸೊ ಆಗ 4 ಕಿಲೋಮೀಟ್ರ್ ಪರ್ ಅವರ್ ಅಂದರೆ 20 ಕಿಲೋಮೀಟ್ರನ್ನ 5 ಗಂಟೆಯಲ್ಲಿ ಹೋಗ್ತಾರೆ. ಆ ಕಡೆ 3 ಗಂಟೆ ಮತ್ತು 5, ಈ ಕಡೆ 20 ಮತ್ತು 30 ಕಿಲೋಮೀಟ್ರ್. ಸೊ ಆಗ ಪ್ರಾಬ್ಲಮ್ ಸಾಲ್ವ್. ಸೊ ಈಗ ಆನ್ಸರಿಂದ ನಾವು ತೆಗಿಬೋದು, ಇಲ್ಲ ನೀವು ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬೇಕು. ನೀವು IAS ಕ್ವಶನಲ್ಲಿ ಇದರಲ್ಲಿ ನೋಡ್ಬೋದು, ಟೈಮ್ ಆ್ಯಂಡ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಇನ್ನೊಂದು ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಎ ಪರ್ಸನ್ ಟ್ರಾವೆಲ್ಸ್ 12 ಕಿಲೋಮೀಟರ್ ಡ್ಯೂ ನಾರ್ತ್, ದೆನ್ 15 ಕಿಲೋಮೀಟರ್ ಡ್ಯೂ ಈಸ್ಟ್, ಆಫ್ಟರ್ ದ್ಯಾಟ್ 15 ಕಿಲೋಮೀಟರ್ಸ್ to west, then 15 kilometers south. How far he is from the starting point? ನಾವು NCCಯಲ್ಲಿ ಇದ್ದಾಗ ನಮಗೆ ಮ್ಯಾಪ್ ರೀಡಿಂಗ್ ಇತ್ತು. ಅಂದರೆ ಒಂದು ಮ್ಯಾಪಲ್ಲಿ ಒಂದು ಪ್ಲೇಸಸ್ ಹೇಳ್ತಾರೆ, ಅದನ್ನು ನಾವು ಫೀಲ್ಡಲ್ಲಿ ಹೋಗಿ ಹುಡುಕಿ ಸುತ್ತಾಡಿ ಬರಬೇಕು, ಆ ಪಾಯಿಂಟನ್ನು ಕಂಡು ಹಿಡಿದು ಬರಬೇಕು. ಇದೆಲ್ಲ ಮಿಲಿಟ್ರಿ ಅವರಿಗೆ ಬೇಕಾಗ್ತದೆ. ಅಲ್ಲಿ ಒಂದು ಹೆಜ್ಜೆ ಅಂದರೆ 120 ಹೆಜ್ಜೆ ಅಂದರೆ 1 ಕಿಲೋಮೀಟರ್ ಲೆಕ್ಕ, ಅದೆಲ್ಲ ಉಂಟು. ಆಮೇಲೆ ಡಿಗ್ರಿ, ಯಾವ ಡಿಗ್ರಿ ಆ್ಯಂಗಲಲ್ಲಿ ಹೋಗಬೇಕಂತೇಳಿ ಮ್ಯಾಪಲ್ಲಿ ನೋಡಿ ಆ ಒಂದು ಆ್ಯಂಗಲ್ ನೋಡ್ಕೊಂಡು ಓಡಬೇಕು. ಸ್ವಲ್ಪ ಡಿಗ್ರಿ ಒಂದು ಈಚೆ ತೆಗಿದ್ರೆ ಅದು ಯಾವುದೋ ಒಂದು ಊರಿಗೆ ಹೋಗಿ ಸೇರುತ್ತೆ. ಹಾಗೆ ನಾವು ಪೇಟೆಗೆ ಹೋಗ್ತೇವೆ, ಪೇಟೆಯಲ್ಲಿ ನಾವು ಮಾರ್ಕೆಟಿಗೆ ಹೋಗ್ತೇವೆ. ಮಾರ್ಕೆಟಿಗೆ ಹೋದಾಗ ನಾವು ಒಂದು ಕಡೆ ಎಂಟ್ರೆನ್ಸ್ ಇರ್ತದೆ, ಅದಕ್ಕೆ 4 ಎಂಟ್ರೆನ್ಸ್ ಹೊರಗಡೆ ಹೋಗ್ಲಿಕ್ಕೆ ಇರ್ತದೆ. ಅಲ್ಲಿ ಸಾಮಾನಲ್ಲಿ ತಗೊಂಡು ಹೋಗಿ ಎಲ್ಲ ಆಗುವಾಗ ಇದಕ್ಕೆ ಎಂಟ್ರೆನ್ಸ್ ಎಲ್ಲಿಂದ ಗೊತ್ತಾಗೋದಿಲ್ಲ. ಸೊ ಹೀಗೆ ಅದು ವಿಷಯ. ಹಾಗಾಗಿ ನಮಗೆ ಒರಿಜಿನ್ ಪಾಯಿಂಟಿಗೆ ಬರಬೇಕು. ಆಗ ನೀವು ಇಂಥ ಮ್ಯಾಥ್ಸ್ ಎಲ್ಲ ಕನ್ಫ್ಯೂಷನ್ ಆಗೋದನ್ನು ಕಡಿಮೆ ಮಾಡ್ತೇವೆ. ಹೊಸ ಹುಡುಗರಿಗೆ ಆಲ್ರೆಡಿ ಹೋಗಿ ಅಭ್ಯಾಸ ಇದ್ದವರಿಗೆ ಸಮಸ್ಯೆ ಇಲ್ಲ. ಸೊ ಈಗ 12 ಕಿಲೋಮೀಟ್ರ್ ನಾರ್ತ್ ಉತ್ತರಕ್ಕೆ ಹೋಗಬೇಕು, 15 ಕಿಲೋಮೀಟ್ರ್ ಅದರ ಪೂರ್ವಕ್ಕೆ ಹೋಗಬೇಕು. ಅಲ್ಲಿಂದ ನಿಂತ ಪ್ಲೇಸ್ ನಿಮ್ಗೆ ನೆನಪಿರಬೇಕು. ಇಲ್ಲಿ ಟ್ರಯಾಂಗಲ್ ಸಿಸ್ಟಮ್ ಕೂಡ ಬರುತ್ತೆ. ಆಮೇಲೆ ಪುನಃ 15 ಕಿಲೋಮೀಟ್ರ್ ವಾಪಸ್ ಬರ್ತಾನೆ, ಅದೇ ಪ್ಲೇಸ್ಗೆ ಬಂತು. ಪುನಃ ದಕ್ಷಿಣಕ್ಕೆ 15 ಕಿಲೋಮೀಟ್ರ್ ಹೋಗ್ತಾನೆ. ಅಂದರೆ ಉತ್ತರಕ್ಕೆ ಹೋಗಿ 12, ದಕ್ಷಿಣಕ್ಕೆ ಬರುವಾಗ 15. ಸೊ 3 ಕಿಲೋಮೀಟ್ರ್ ವ್ಯತ್ಯಾಸ ಇರ್ತದೆ. ಸೊ ಹೀಗೆ ಬಟ್ ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಈ ಕ್ವಶನ್ ನೋಡಿ, 4 ಮೆಟಲ್ ರೋಡ್ಸ್ ಆಫ್ ಲೆಂತ್ 78 ಸೆಂಟಿಮೀಟರ್, 104 ಸೆಂಟಿಮೀಟರ್, 117 ಸೆಂಟಿಮೀಟರ್ ಆ್ಯಂಡ್ 169 ಸೆಂಟಿಮೀಟರ್ ಆರ್ ಟು ಬಿ ಕಟ್ ಇಂಟು ಪಾರ್ಟ್ಸ್ ಆಫ್ ಈಕ್ವಲ್ ಲೆಂತ್. 78, 104, 117, 169 ಸೆಂಟಿಮೀಟರ್ಗಳು ಇರುವಂಥ ರಾಡ್ಗಳನ್ನು ಕಟ್ ಮಾಡಬೇಕು. ಅದು ಹೆಂಗೆ ಕಟ್ಟಿರ್ಬೇಕಂದ್ರೆ ಅದು ಎಲ್ಲ ರಾಡ್ಗಳು ಒಂದೇ ರೀತಿ ಕಟ್ ಆಗಬೇಕು. ಅದು ಕೂಡ ಎಷ್ಟು ದೊಡ್ಡದಾಗತ್ತೆ ಅಷ್ಟು. ಈಗ ಅದಕ್ಕೆಲ್ಲ ಇದು ಹೆಂಗೆ ಕಟ್ ಮಾಡೋದು, ಈ ಕ್ವಶನ್ನೇ ಅರ್ಥ ಆಗೋದಿಲ್ಲ ಎಲ್ರಿಗೂ. ಈಗ ನಾವು ಮನೆಯಲ್ಲಿ ಚಪ್ರ ಹಾಕ್ತೇವೆ. ಚಪ್ರ ಹಾಕುವಾಗ ನಾವು ತಂದಂತಹ ಕಂಬಗಳು ಮೊದಲೆಲ್ಲ ಒಂದು ಉದ್ದ ಒಂದು ಸಣ್ಣ ಅದೆಲ್ಲ ಇರ್ತದೆ. ಕಟ್ ಮಾಡುವಾಗ ತಂದದ್ರಲ್ಲಿ ಅತಿ ಸಣ್ಣದು ಮತ್ತು ಅತಿ ಎತ್ತರದ್ದು ಕೂಡ, ಅಂದರೆ ಸಣ್ಣದಂತಂದರೆ ಉಳಿದದನ್ನು ಕಟ್ ಮಾಡಲಿಕ್ಕೆ ಸಿಗಬೇಕು, ಅದನ್ನು ಕಟ್ ಮಾಡಲಿಕ್ಕೆ ಸಿಗಬಾರ್ದು. ಸೊ ದಟ್ ಇಸ್ ದ ಲೀಸ್ಟ್ ಹೈಯೆಸ್ಟ್ ನಂಬರ್ ಅಂತ, ಅಥವಾ
ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೇಳ್ತೀವಿ, HCF LCF ಕಂಡುಹಿಡ್ತೀವಲ್ಲ. ಹೀಗೆ ಈಗ ಇದರ LCM ಯಾವುದು? ಈ 4 ರಾಡುಗಳು ಡಿವೈಡ್ ಮಾಡಲ್ಪಡೋದು ನಂಬರ್ ಯಾವುದು ಅಂದರೆ ಲಾಸ್ಟ್ ಡಿಜಿಟ್ ಯಾವ ನಂಬರಿಂದ ಡಿವೈಡ್ ಮಾಡಲ್ಪಡುತ್ತೆ. ಈಗ 8 2 4 6 8ರಿಂದ ಡಿವೈಡ್ ಆಗುತ್ತೆ. 4 2 ಮತ್ತು 4ರಿಂದ 7 7 ಮತ್ತು 1ರಿಂದ ಮತ್ತು 3ರಿಂದ ಡಿವೈಡ್ ಆಗುತ್ತೆ. 7 3 9 27 ಅಲ್ವಾ, 7 ಡಿವೈಡ್ ಆಗುತ್ತೆ. ಮತ್ತೊಂದು ಇರೋದು 169, 9 ಕೂಡ 3ರಿಂದ ಡಿವೈಡ್ ಮಾಡಲ್ಪಡುತ್ತೆ. ಸೊ ಹಾಗಾದ್ರೆ ಎಲ್ಲರಿಂದ ಡಿವೈಡ್ ಮಾಡಬಹುದು ಪದ ಯಾವುದು, ನಂಬರ್ ಯಾವುದು? 3 3 6 18 3 9 24 3 8 24 3 9 27 3 3 ಮತ್ತು ಹೀಗೆ 3ರಿಂದ ಡಿವೈಡ್ ಮಾಡುತ್ತೆ. ಆದರೆ ಇದು 78 ಇರೋ ಕಾರಣ 3ರಿಂದ 3 ಸಣ್ಣದಾಯಿತು, ಅದಕ್ಕಿಂತ ದೊಡ್ಡ ಸಂಖ್ಯೆ 13. 13 ಎಲ್ಲದರಲ್ಲಿ ಕೂಡ ಡಿವೈಡ್ ಮಾಡಲ್ಪಡುತ್ತೆ. ಮತ್ತು 23 ಹಾಗೆ 23 ಎಲ್ಲದರಲ್ಲಿ ಡಿವೈಡ್ ಎಲ್ಲ ಆಗೋದಿಲ್ಲ. ಸೊ 13ಕ್ಕೆ ನಿಲ್ಲಬೇಕು. ಸೊ 13ರಿಂದ ಎಲ್ಲ ಕಟ್ ಮಾಡುವಾಗ ನಮಗೆ ಒಂದು 36 ಪೀಸ್ ಸಿಗುತ್ತೆ. ಸೊ ದಿಸ್ ಈಸ್ ಅ ಕ್ವಶನ್. ಸೊ ಆಗ ನಿಮಗೆ ಕ್ವಶನ್ ನೋಡುವಾಗ ಗೊತ್ತಾಗಬೇಕು ಇದು LCM ಅಂತ. ನೆಕ್ಸ್ಟ್ ಒಂದು ಕ್ವಶನ್, ಇನ್ ಎ ಮೀಟಿಂಗ್ ಎ ಮ್ಯಾಪ್ ಆಫ್ ಎ ವಿಲೇಜ್ ವಾಸ್ ಪ್ಲೇಸ್ಡ್ ಇನ್ ಸಚ್ ಎ ಮ್ಯಾನರ್ ದ್ಯಾಟ್ ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್. ಈಗ ನಾರ್ಮಲಿ ಸೌತ್ ಈಸ್ಟ್ ಇರೋದು ಮ್ಯಾಪಲ್ಲಿ ನಾರ್ತ್ ಅಂತ ಮಾರ್ಕ್ ಮಾಡ್ತಾರೆ. ನಾರ್ತ್ ಈಸ್ಟ್ ಬಿಕಮ್ಸ್ ವೆಸ್ಟ್, ಹೀಗೆ ಅಂದರೆ ನಾರ್ತ್ ವೆಸ್ಟ್ ಸೌತ್ ಈಸ್ಟ್ ಹಾಗೆ ಡಿವೈಡ್ ಮಾಡುವ. ಹಾಗಾದರೆ ವಾಟ್ ವಿಲ್ ಬಿ ದ ಸೌತ್ ಬಿಕಮ್ ಅಂತ. ಈಗ ನಾರ್ತ್ನ ಅಪೋಸಿಟ್ ಸೌತ್ ಇರಬೇಕಲ್ಲ, ವೆರಿ ಸಿಂಪಲ್. ಸೌತ್ ಈಸ್ಟ್ ಬಿಕಮ್ಸ್ ನಾರ್ತ್, ಆಗ ನಾರ್ತ್ ವೆಸ್ಟ್ ಬಿಕಮ್ ಸೌತ್, ವೆರಿ ಸಿಂಪಲ್. ಅದರ ಉಲ್ಟಾ ಬಿಗ ನೋಡ್ಬೇಕು ನಾವು. ಇನ್ನೊಂದು ಕ್ವಶನ್, ಇನ್ ಎ ಟೂರ್ನಮೆಂಟ್, ಈಗ IPL ಎಲ್ಲ ಆಗ್ತಾ ಉಂಟು, 14 ಟೀಮ್ಸ್ ಪ್ಲೇ ಲೀಗ್ ಮ್ಯಾಚಸ್. ಈಗ IPL ಮ್ಯಾಚ್ ಆಗ್ತಾ ಉಂಟಲ್ವಾ, 8 ಟೀಮ್ಗಳು ಇನ್ನೊಂದರ ಒಟ್ಟಿಗೆ ಆಡ್ತಾ ಇರುತ್ತೆ. ಇಲ್ಲಿ 14 ಟೀಮ್ ಅಂತ ಕೊಟ್ಟಿದ್ದಾರೆ. ಇಫ್ ಈಚ್ ಟೀಮ್ ಪ್ಲೇಸ್ ಅಗೇನ್ಸ್ಟ್ ಎವ್ರಿ ಅನದರ್ ಟೀಮ್ ಒನ್ಸ್, ದೆನ್ ಹೌ ಮೆನಿ ಮ್ಯಾಚಸ್ ಆರ್ ಪ್ಲೇಡ್. 14 ಟೀಮು ಇನ್ನೊಂದು ಟೀಮ್ನೊಟ್ಟಿಗೆ ಒಂದು ಸಾರಿ ಆಡುತ್ತೆ. ಒಂದು ಟೀಮ್ A ತಗೊಳ್ಳಿ, ಅದು ಉಳಿದ 13 ಟೀಮ್ ಒಟ್ಟಿಗೆ ಒಂದು ಸಾರಿ ಆಡುತ್ತೆ. B ಕೂಡ ಹಾಗೆ, ಅದು ಬಿಟ್ಟು ಉಳಿದ 13 ಟೀಮ್ ಒಟ್ಟಿಗೆ ಆಡುತ್ತೆ. ಆಗ ಒಂದು ಸಾರಿ A ಒಟ್ಟಿಗೆ ಆಡಿ ಆಯಿತು, ಮತ್ತು ಅದಕ್ಕೆ ಸಿಗೋದು 12 ಟೀಮ್ ಮಾತ್ರ. ಸೊ ಹಾಗೆ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತೆ ಒಂದೊಂದು ಟೀಮಿಗೆ ಲೆಕ್ಕ ಹಾಕುವಾಗ. ಸೊ ಹೀಗೆ ಲೆಕ್ಕ ಮಾಡ್ತಾ ಹೋದರೆ ಒಂದು ದಿನ ಬೇಕಾಯಿತು. ಅದಕ್ಕೆ ಅದೊಂದು ಸೂತ್ರ ಉಂಟು, NCR ಪರ್ಮಿಟೇಷನ್ ಕಾಂಬಿನೇಷನ್ ಬರುತ್ತೆ. ಈಗ ಇದರಲ್ಲಿ NCR N ಅಂದರೆ 14 ಟೀಮ್, ಕಾಂಬಿನೇಷನ್ 2 ಕಾಂಬಿನೇಷನ್ 2 NC2 ಅಥವಾ 14C2. ಅದಕ್ಕೆ ಫಾರ್ಮುಲಾ ಕೆಳಗಡೆ ಎಷ್ಟಿದೆ ಅದರ ಉಳಿದ ನಂಬರನ್ನು ಮೇಲಿದನ್ನು ಬರೀಬೇಕು. 14 × 2 13 ಬೈ 2 × 1. 14C3 ಅಂತಂದರೆ 14 × 13 × 12 ಡಿವೈಡ್ ಬೈ 3 2 1 ಹಾಗೆ. ಇಲ್ಲಿ 2 ಕಾಂಬಿನೇಷನ್ ಇರೋ ಕಾರಣ ಶಾರ್ಟ್ಕಟ್ 14 × 2 13 ಬೈ 2 × 1. 2 1s 2 7s 7 13 91. ಎಷ್ಟು ನೋಡಿ, ನಮಗೆ 30 ಸೆಕೆಂಡ್ ಬೇಡ, 5 ಸೆಕೆಂಡ್ ಸಾಕು, ಟಕಟಕ ಮಾಡಬೇಕಷ್ಟೇ. ನೀವೆಷ್ಟು ಸೇವಿಂಗ್ಸ್ ಮಾಡಿದರೆ ನೆಕ್ಸ್ಟ್ ಕ್ವಶನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ಬೇರೆ ಬೇರೆ ವಿಭಾಗಗಳು ಬರುತ್ತೆ. ಈಗ ರೀಸನಿಂಗ್ ಬರುತ್ತೆ, ವರ್ಬಲ್ ರೀಸನಿಂಗಲ್ಲಿ 3 ಇದ್ದಾವೆ, ವರ್ಬಲ್, ನಾನ್ ವರ್ಬಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ. ಆಮೇಲೆ ಅರ್ಥಮೆಟಿಕಲ್, ನ್ಯೂಮರಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್, ಡಾಟಾ ಅನಾಲಿಸಿಸ್, ಇದೆಲ್ಲ ಮ್ಯಾಥ್ಸಲ್ಲಿ ಬರುವಂಥದ್ದು. ಎಲ್ಲ ನಿಮ್ಮ ತಲೆ ಸ್ಮಾರ್ಟ್ ಆಗಲಿಕ್ಕೆ. ಈಗ ಬ್ಯಾಂಕಿಂಗಲ್ಲಿ ಅಷ್ಟೇ 80% ಮ್ಯಾಥ್ಸೇ ಕೇಳ್ತಾರೆ, ರೀಸನಿಂಗೇ ಕೇಳ್ತಾರೆ. ಒಂದು 5 ಏರಿಯಾ ಉಂಟು ಅದರಲ್ಲಿ. ಒಂದು ಲ್ಯಾಂಗ್ವೇಜ್ ಇಂಗ್ಲೀಷ್, ಒಂದು ಜನರಲ್ ಅವೇರ್ನೆಸ್, ರೀಸನಿಂಗ್, ಆಪ್ಟಿಟ್ಯೂಡ್, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಆ ಥರ ಕೊಡ್ತಾರೆ, ಅಥವಾ ಕಂಪ್ಯೂಟರ್ ನಾಲೆಜ್ ಎಲ್ಲ ಕೊಡ್ತಾರೆ. ಸೊ ಎಲ್ಲರೂ ಉಳಿದೆಲ್ಲ ಪಾಸ್, ರೀಸನಿಂಗ್ಲಿ ಫೈಲ್ ಆಗ್ತಾರೆ. ಅದು ಆಲೋಚನೆ ಮಾಡಿ ಆನ್ಸರ್ ಮಾಡಬೇಕು, ಟೈಮ್ ತಗೊಳುತ್ತೆ. ಇಲ್ಲಿ ನೀವು ಆಲೋಚನೆ ಮಾಡಬೇಕಷ್ಟೇ. ಈ ಕ್ವಶನ್ ನೋಡಿದ ಕೂಡಲೇ 3 ಕೆಲಸ ಆಗಬೇಕು. ಒಂದು, ಈ ಕ್ವಶನ್ ನನಗೆ ಯಾವ ಥರದ ಕ್ವಶನ್, ಯಾವ ಸಬ್ಜೆಕ್ಟ್, ರೀಸನಿಂಗಾ, ಆಪ್ಟಿಟ್ಯೂಡಾ, ಯಾವುದಂತ, ನ್ಯೂಮರಬಿಲಿಟಿಯಾ. ಆಮೇಲೆ ಆ ಕ್ವಶನ್ಗೆ ಫಾರ್ಮುಲಾ ನೆನಪಾಗಬೇಕು. ಆಮೇಲೆ ಅದೆಷ್ಟು ಟೈಮ್ ತಗೊಳುತ್ತೆ, ಆ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಹೋದರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಅಥವಾ ಈ ಕ್ವಶನ್ ನಾನು ಆನ್ಸರ್ಲೇ ಮಾಡಬಾರ್ದು ಅಂತ ಮೊದಲೇ ಡಿಸೈಡ್ ಮಾಡಿಬಿಡ್ಬೋದು. ಆ ಥರ ಕ್ವಶನ್ ಬಂದರೆ ಆನ್ಸರ್ ಮಾಡಲಿಕ್ಕಿಲ್ಲ ಅಂತ. ಮತ್ತೆಲ್ಲ ತುಂಬ ಶಾರ್ಟ್ಕಟ್ಗಳೆಲ್ಲ ಉಂಟು. ಸೊ ನೆಕ್ಸ್ಟ್, ರನ್ನಿಂಗ್ ಎಟ್ ದ ಸ್ಪೀಡ್ ಆಫ್ 60 km/h, a train passed through 1.5 km long tunnel into 2 minutes. In 2 minutes, what is the length of the train? ಈಗ ಒಂದು ಸುರಂಗ ಮಾರ್ಗ, 1.5 ಕಿಲೋಮೀಟರ್ ಇರುವಂಥ ಸುರಂಗ ಮಾರ್ಗ, 60 ಕಿಲೋಮೀಟರ್ ಸ್ಪೀಡಲ್ಲಿ, 1 ಗಂಟೆಗೆ 60 ಕಿಲೋಮೀಟರ್ ದಾಟುವಷ್ಟು ಸ್ಪೀಡಲ್ಲಿ ಆ ಟ್ರೈನ್ ಪಾಸ್ ಆಗ್ತದೆ, 2 ನಿಮಿಷದಲ್ಲಿ ಪಾಸ್ ಆಗ್ತದೆ. ಹಾಗಾದರೆ ಆ ಟ್ರೈನ್ನ ಉದ್ದ ಎಷ್ಟು ಅಂತ ಕೇಳೋದು. ಫಾರ್ಮುಲಾ ನಿಮ್ಗೆ ಗೊತ್ತು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್.
ಇಲ್ಲಿ ಡಿಸ್ಟೆನ್ಸ್ ಕೇಳಿದ್ದಾರೆ, ಯಾವುದು ಲೆಂತ್ ಆಫ್ ದಿ ಟ್ರೈನ್. ಎಸ್ ಇಸ್ ಈಕ್ವಲ್ ಟು ಡಿ ಬೈ ಟಿ. ಡಿಸ್ಟೆನ್ಸ್ ಎರಡು ಬರ್ತದೆ, ಒಂದು ಟನಲ್ನ ಉದ್ದ ಮತ್ತು ಟ್ರೈನ್ನ ಉದ್ದ. ಸ್ಪೀಡ್ ಕೊಟ್ಟಿದ್ದಾರೆ 60 km/h. ಆಮೇಲೆ ಟೈಮ್ ಕೂಡ ಕೊಟ್ಟಿದ್ದಾರೆ 2 minutes, 2 × 60. ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಫಾರ್ಮುಲಾ ಏನು ಅಲ್ಲಿ ಕೂಡ ಪರಿಮಾಣವನ್ನು ನಾವು ಒಂದೇ ಲೆವೆಲ್ಗೆ ತರಬೇಕು. ಕಿಲೋಮೀಟ್ರ್ ಇದ್ದರೆ ಎಲ್ಲ km/h. ಅಲ್ಲಿ ಮಿನಿಟ್ಸ್ ಕೊಟ್ಟರೆ ಅಥವಾ ಸೆಕೆಂಡ್ ಕೊಟ್ಟರೆ ಎಲ್ಲವನ್ನು ಸೆಕೆಂಡ್ ಮತ್ತು ಮೀಟ್ರ್/ಸೆಕೆಂಡ್, km/h ಆರ್ ಮೀಟ್ರ್/ಸೆಕೆಂಡ್. ಈಗ ನಾವು ಇದನ್ನೆಲ್ಲ ಮೀಟ್ರ್/ಸೆಕೆಂಡ್ ತರುವ. ಈಗ 60 ಕಿಲೋಮೀಟರ್, ಆಮೇಲೆ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಅಂದರೆ 1500 ಮೀಟರ್. ಮಿನಿಟ್ಸ್ ಅಂದರೆ 2 minutes, 2 × 60 ಅಂದರೆ 60 seconds. ನೀವು ಡಿವೈಡ್ ಮಾಡುವಾಗ ನಿಮಗೆ ರಿಮೈಂಡರ್ 500 ಬರ್ತದೆ. 500 ಮೀಟರ್ ಟ್ರೈನ್ ಇದೆ ಅಂತ. ಸೊ ಇದು ಸ್ಪೀಡ್ ಆ್ಯಂಡ್ ಟೈಮ್. ಇದು ನೀವೆಲ್ಲ ಏನು ಮಾಡ್ಬೋದು ಅಂತಂದರೆ ಯೂಟ್ಯೂಬಲ್ಲಿ ನಿಮಗೆ ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಎಲ್ಲ ಮ್ಯಾಥ್ಸ್ ನಿಮಗೆ ಅಲ್ಲಿ ಸಿಗ್ತದೆ. ನಾನೀಗೊಂದು ಐಡಿಯಾ ಕೊಟ್ಟದ್ದು ಯಾವ ರೀತಿ ಇರ್ತದೆ ಕ್ವಶನ್ಸ್. ಆಮೇಲೆ ಒಂದು ವೆಬ್ಸೈಟ್ ಇದೆ www.indiabix.com, www.indiabix.com, India INDIABIX.com. ಇಲ್ಲಿ ನಿಮಗೆ ಎಲ್ಲ ರೀತಿಯ ಮ್ಯಾಥಮೆಟಿಕ್ಸ್ ಇರ್ತದೆ. ಸೊ ಅಲ್ಲಿ ಕೂಡ ನಾವು ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಫಾರ್ಮುಲಾ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಎಲ್ಲ ಕೂಡ ಕೊಟ್ಟಿದ್ದಾರೆ, ಅದು ಫಾಲೋ ಮಾಡೋದು. ಅಥವಾ ಯೂಟ್ಯೂಬಲ್ಲಿ ಬೇಕಾದಷ್ಟು ಮ್ಯಾಥ್ಸ್ ಕ್ವಶನ್ಗಳಿದೆ, ನೀವು ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ನಿಮಗೀಗ ಯಾವುದು ಬೇಕು, ಪರ್ಸೆಂಟೇಜ್ ಅಥವಾ ಪರ್ಮುಟೇಷನ್ ಕಾಂಬಿನೇಷನ್ ಎಂತ ಬೇಕಾದರೂ ಯೂಟ್ಯೂಬ್ಗೆ ಹಾಕಿ ನಿಮಗೆ ಮ್ಯಾಥಮೆಟಿಕ್ಸ್ಗಳು ಸಿಗ್ತದೆ. ಸೊ ಆ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು. Next question, 6 persons MNOPQ are sitting in 2 rows in 3 each. 2 ರೋ ಇದೆ, ಅದರಲ್ಲಿ 3 ಮಂದಿ ಕೂತ್ಕೊಳ್ತಾರೆ. ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಈ ಮ್ಯಾಥ್ಸ್ಗಳನ್ನೆಲ್ಲ ಓದಿ ಆದಮೇಲೆ ಎಲ್ಲ ಸಾಧಾರಣ ಒಂದು 50 ಚಾಪ್ಟರ್ಗಳಿದ್ದಾವೆ. ನೀವು ಹಳೆ ಕ್ವಶನ್ ಪೇಪರ್ ನೋಡಿದರೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ಗಳು ಜಾಸ್ತಿ ಕೇಳ್ತಾ ಇದ್ದಾರೆ, ಯಾವುದು ಕೇಳ್ತಾ ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಅದನ್ನು ಬೇಗ ಓದಿ ಮುಗಿಸಿ. ಆಮೇಲೆ ಅದರಲ್ಲಿ ಸುಲಭ ಚಾಪ್ಟರ್ ಯಾವುದು ಪಟ್ಟಿ ಮಾಡಬೇಕು, ನನಗೆ ಈಸಿ ಇರುವ ಚಾಪ್ಟರ್ಗಳು ಯಾವುದು ಅದರ ಪಟ್ಟಿ ಮಾಡಬೇಕು. ಅದನ್ನು ಪುನಃ ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಮಾರ್ಕ್ ಮಿಸ್ ಆಗಬಾರ್ದು. ಯಾವುದು ಮೀಡಿಯಮ್ ಇದೆ, ಯಾವುದು ಕಷ್ಟ ಇರುತ್ತಾನೆ ಬಿಟ್ಬಿಡಿ. ಅಥವಾ ಅದಕ್ಕೆ ಏನಾದರೂ ಬೇರೆ ಐಡಿಯಾ ಇದೆ ನೋಡಿ, ಅದಕ್ಕೆ ಶಾರ್ಟ್ ಕಟ್ ಇದ್ದಾವೆ ಅದು ವಿಷಯನೇ ಗೊತ್ತಿಲ್ಲ ಅಂದರೆ ಅದು ಹೇಗೆ ಇರ್ಬೋದು. ಆ ಕ್ವಶನ್ ತೆಗೆದು ನೀವು ಗೂಗಲಿಗೆ ಹಾಕಿದರೆ ಆಯಿತು, ಅದು ಫಾರ್ಮುಲಾ ಸಿಗ್ತದೆ. ಕೆಲವು ಇದನ್ನು ಸೀಟಿಂಗ್ ಅರೇಂಜ್ಮೆಂಟ್, ಬ್ರೆಡ್ಲಿ ರಿಲೇಷನ್, ಫೋಟೋ ಐಡೆಂಟಿಫೈ ಮಾಡೋದು, ಇಂಥ ಕೆಲವು ಕ್ವಶನ್ಗಳನ್ನೆಲ್ಲ ರಿಸ್ಕ್ ತಗೊಳ್ಳಿಕ್ಕೆ ಹೋಗಬಾರ್ದು. ಅದು ಬಿಟ್ಬಿಡ್ಬೇಕು. ಅದು ಸೆಕೆಂಡ್ ರೌಂಡ್, ಥರ್ಡ್ ರೌಂಡಿಗೆ ತಗೊಳ್ಬೇಕು. ಅದು ನಿಮ್ಮ ಟೈಮನ್ನು ಕೊಳ್ತದೆ. ಕೆಲವೇನಾಯ್ತು ಫಸ್ಟಿಗೆ ಸೀಟಿಂಗ್ ಅರೇಂಜ್ಮೆಂಟ್ ಬರುತ್ತೆ, ಅದರಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿರ್ತೀರಿ, ಅದನ್ನು ಹೆಂಗಾದ್ರೂ ತೆಗಿಬೇಕಂತ. ಅರೇಂಜ್ಮೆಂಟ್ಸ್ ನೀವು ಮ್ಯಾಥ್ಸಲ್ಲಿ ಕಲಿಬೇಕಾದ್ರೆ ವಿಚ್ ಈಸ್ ನಾಟ್ ಟು ರೀಡ್. ಅದು ಗೌರ್ಮೆಂಟ್ ಜಾಬ್ ಯಾವುದೇ ಎಕ್ಸಾಮಿಗೆ ಯಾವ ಪುಸ್ತಕ ಓದಬಾರ್ದು ಅದು ಕೂಡ ಉಂಟು. ಸೊ ಹೀಗೆ ಸೀಟಿಂಗ್ ಅರೇಂಜ್ಮೆಂಟ್ ನೀವು ಸೆಕೆಂಡ್ ರೌಂಡ್, ಥರ್ಡ್ ರೌಂಡಿಗೆಲ್ಲ ಇಟ್ಕೊಂಡ್ಬಿಡ್ಬೋದು. ಇಲ್ಲಿ ಕ್ಯೂ ಈಸ್ ನಾಟ್ ಎಟ್ ದಿ ಎಂಡ್ ಆಫ್ ಎನಿ ರೋ. ಸೊ ಹಾಗಾದ್ರೆ ಅದು ಮಧ್ಯದಲ್ಲೇ ಇರುತ್ತೆ, ಮೇಲೆ ಅಥವಾ ಕೆಳಗೆ, ಡೋಂಟ್ ನೋ. ನಾವಿಲ್ಲಿ ಅಸಂಪ್ಷನ್ ಮಾಡಬೇಕು. ದ ಪಾಸಿಬಿಲಿಟೀಸ್ ಈ ಥರ ನಿಮಗೆ ಸಾಲ್ವ್ ಮಾಡಲಿಕ್ಕೆ ನಿಮ್ಗೆ ಇನ್ನೊಂದು ಪ್ರಾಕ್ಟೀಸ್ ಇದೆ. ಯಾವುದಂದರೆ ಸುಡುಕೋ ಪ್ರಾಕ್ಟೀಸ್ ಮಾಡಬೇಕು. ನೀವು ಎಲ್ಲರೂ ಸುಡುಕೋ ಕಲಿತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಈ ಸುಡುಕೋ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮಲ್ಲಿ ಡಿಸಿಷನ್ ಟೇಕಿಂಗ್ ಪವರ್ ಜಾಸ್ತಿ ಸಿಗ್ತದೆ. ಅದನ್ನೇ ಆಡ್ತಾ ಇರಲಿಕ್ಕಿಲ್ಲ, ವಾರಕ್ಕೊಂದು ದಿವಸ ಮಾತ್ರ ಸಾಕು. ಸುಡುಕೋದಲ್ಲಿ ಏನಂದರೆ ಪಾಸಿಬಿಲಿಟೀಸ್, ಈಗ 9 ಕಾಲಮು ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಇರ್ತದೆ. ಆ ಒಂದು ಲೈನಲ್ಲಿ 9 ಕಾಲಮ್ ಇದೆ, ಬಾಕ್ಸ್ಗಳಿದೆ. 9 ಬಾಕ್ಸ್ಗಳಲ್ಲಿ 1 ರಿಂದ 9 ತುಂಬಬೇಕು. ಆಮೇಲೆ ಅದಕ್ಕೆ ರೂಲ್ಸ್ ಏನಂದರೆ ಅಡ್ಡನೂ ಸೇಮ್ ನಂಬರ್ಸ್ ಬರೋಂಗಿಲ್ಲ, ಉದ್ದನೂ ಸೇಮ್ ನಂಬರ್ಸ್ ಬರೋಂಗಿಲ್ಲ. ಮತ್ತು ಕಾರ್ನರಲ್ಲಿ 9 ನಂಬರ್ ಬರುತ್ತೆ, ಅದು ಕೂಡ ಸೇಮ್ ಆಗಲಿಕ್ಕಿಲ್ಲ, ಬೇರೆ ಬೇರೆಯೇ ಇರಬೇಕು, ಒಂದಕ್ಕೊಂದು ಕ್ಲಾಶ್ ಆಗಬಾರ್ದು. ಒಂದೇ ರೋದಲ್ಲಿ 1 ರಿಂದ 9 ಬೇರೆ ಬೇರೆ ಬರಬೇಕು, 4ರಿಂದ 2 ಬರೋಂಗಿಲ್ಲ. ದಟ್ ಇಸ್ ಅ ರೂಲ್. ಇದನ್ನು ನಿಮಗೆ ಕಲೀಲಿಕ್ಕೂ ಯೂಟ್ಯೂಬಲ್ಲಿ ಕ್ಲಾಸಸ್ ಉಂಟು. ಹೌ ಟು ಪ್ಲೇ ಸುಡುಕೋ ಅಂತ ಬಂದರೆ ಅವರು ಹೇಳ್ಕೊಡ್ತಾರೆ. ಆಮೇಲೆ ನೀವು ಟ್ರೈ ಮಾಡಿ. ಫಸ್ಟ್ ತುಂಬ ಸಾರಿ ಗೊತ್ತಾಗೋದಿಲ್ಲ, ತಪ್ಪಾಗ್ತದೆ. ಯಾಕಂದರೆ ಒಂದು ಕಾಲಮಲ್ಲಿ 2 ಬರುವ ಚಾನ್ಸಸ್ ಇದೆ, ನಾವು ಯಾವುದೋ 2 ಬರೆದು ಬಿಟ್ಟಿರ್ತೀವಿ, ಆಗ ತಪ್ಪಿ ಹೋಗ್ತದೆ. ಓನ್ಲಿ 1 ಪಾಸಿಬಿಲಿಟೀಸ್. ಅಥವಾ ಅದು ಎರಡು ಕಡೆ 2 ಬರೋ ಚಾನ್ಸಸ್ ಇರುತ್ತೆ. ಒಂದು ಕಡೆ 2 ಬಂದರೆ ಅಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ಉಂಟು, ಇನ್ನೊಂದು ಕಡೆ ಆಟೋಮೆಟಿಕ್ಲಿ 3 ಬರ್ತದೆ. ಸೊ ಹಾಗೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇಲ್ಲಿಯೂ ಹಾಗೆ ಕೆಲ ಅಸಂಪ್ಷನನ್ನು ಮಾಡಬೇಕು. ಈಗ ಯಾವುದೇ ಕ್ವಶನ್ ಬರುವಾಗ ನಾವು ಒಂದು 100
ಕಾಮನ್ ಫ್ಯಾಕ್ಟ್ ಆಗಿ ತಗೊಳ್ತೀವಿ. ಅಂದರೆ ಒಂದು ಅಂದಾಜು 100 ರೂಪಾಯಿಗೆ ಲೆಕ್ಕ ಹಾಕಿದರೆ ಆಗ ನಮಗೆ ಒರಿಜಿನಲ್ ಬೆಲೆ ಸಿಗ್ತದೆ. ಹಾಗೆ ಇಲ್ಲಿ ಕ್ಯೂ ಈಸ್ ನಾಟ್ ಎಟ್ ಎನಿ ಎಂಡ್ ಆಫ್ ಎನಿ ರೋ. ಕ್ಯೂ 2 ಲೈನಲ್ಲಿ ಕೂಡ ಯಾವುದೇ ಎಂಡಲ್ಲಿ ಬರೋಲ್ಲ. ಸೊ ಅದು ಮಧ್ಯದಲ್ಲೇ ಬರಬೇಕು. ಮಧ್ಯದಲ್ಲಿ ಬರಬೇಕಂದ್ರೆ ಒಂದು ಕೆಳಗಿನ ರೋ ಬರಬೇಕಂತಲೇ ಏನಿಲ್ಲ, ಮೇಲಿನದ್ರಲ್ಲಿ ಕೂಡ ಬರ್ಬೋದು. ಸೊ ದ ಪಾಸಿಬಿಲಿಟೀಸ್ ಇದರ 2. ಪಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್. ಸೊ ಪಿ ಆರ್ನ ಎರಡನೇ ಒಂದು ಬಿಟ್ಟು ಇನ್ನೊಂದು ಎಡಭಾಗದಲ್ಲಿ ಆಗ್ತದೆ. ಅಂದರೆ ಆರ್ನ ಎಡಭಾಗದಲ್ಲಿ ಇರುತ್ತೆ ಪಿ, ಇನ್ನೊಂದು ಕಾರ್ನರ್. ಅಂದರೆ ಪಿ ಮತ್ತು ಆರ್ 2 ಕಾರ್ನರಲ್ಲಿ ಇದೆ. ಯಾವುದು ಮೇಲಿನದ್ರಲ್ಲಿ ಕೆಳಗಿದ್ರಲ್ಲೇ ಗೊತ್ತಿಲ್ಲ. ಓ ಈಸ್ ದ ನೇಬರ್ ಆಫ್ ಕ್ಯೂ. ಸೊ ಈಗ ನಾವು ಒಂದು ಫಿಕ್ಸ್ ಮಾಡ್ಬೋದು. ಓ ಕ್ಯೂ ಅನ್ನೆಲ್ಲಾದ್ರೂ ಒಂದು ಕಡೆ ಕುಳಿಸಿ, ಯಾವೊಂದು ಲೈನ್ ಕೂರಿಸಿ ಅದರ ಪಕ್ಕದಲ್ಲಿ ಓ ಬರಬೇಕು. ಅದು ಕೂಡ ಎಡಗಡೆನೇ ಬಲಗಡೆನೇ ಗೊತ್ತಿಲ್ಲ. ಈಸ್ ಡಯಾಗ್ನೋಗ್ಲಿ ಅಪೋಸಿಟ್ ಆಫ್ ಪಿ. ಹಾಂ, ಈಗ ನಿಮಗೆ ಐಡಿಯಾ. ಓ ಪಿಯ ವಿರುದ್ಧ ದಿಕ್ಕಿನಲ್ಲಿದೆ ಅಲ್ವಾ. ಸೊ ಪಿ ಮತ್ತು ಆರ್ನ ಮಧ್ಯದಲ್ಲಿ ಕ್ಯೂ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿರೋದೇ 6. ಕ್ಯೂನ ಪಕ್ಕದಲ್ಲಿ ಓ ಬರಲೇಬೇಕು. ಸೊ ಹಾಗಾಗಿ ಓ ಕ್ಯೂ ಒಟ್ಟಿಗೆ ಬರುತ್ತೆ. ಓನ ವಿರುದ್ಧ ದಿಕ್ಕಿನಲ್ಲಿ ಪಿ ಇರ್ತದೆ. ಸೊ ಉಳಿದೆಲ್ಲ ನಿಮಗೆ ಹುಡುಕಿ ಬರಿಬೋದು. ಸೊ ಹೂ ಈಸ್ ಫೇಸಿಂಗ್ ಎನ್ ಅಂತ ಕೊನೆಗೆ ನಮಗೆ ಎಲ್ಲಿ ಕೇಳ್ತಾರೆ ಕ್ವಶನ್. ಎಲ್ಲವನ್ನು ಕೂರಿಸಿ ಆದಮೇಲೆ ನಾವು ಹುಡುಕಬೇಕಾಗತ್ತೆ. ಸೊ ಈ ರೀತಿ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಆದಷ್ಟು ನೀವು ಆ್ಯಡ್ ಮಾಡೋದು ಒಳ್ಳೆಯದು. ಇನ್ನೊಂದು ಕ್ವಶನ್ ನೋಡಿ. ಎ ಈಸ್ ಬೀಸ್ ಸಿಸ್ಟರ್, ಸಿ ಈಸ್ ಬೀಸ್ ಮದರ್, ಡಿ ಈಸ್ ಸೀಸ್ ಫಾದರ್, ಇ ಈಸ್ ಡಿಸ್ ಮದರ್. ದೆನ್ ಹೌ ಎ ರಿಲೇಟೆಡ್ ಟು ಡಿ. ಇಂಗ್ಲೀಷಲ್ಲಿ ನೀವು ಭಾರಿ ಜಾಗ್ರತೆ ಬೇಕು. ಗ್ರಾಮರ್. ಎ ರಿಲೇಟೆಡ್ ಟು ಬಿ, ಎ ಈಸ್ ಟು ಬಿ, ಎ ಫ್ರಮ್ ಬಿ, ಫ್ರಮ್ ಟು ಎ, ಆರ್, ಈಸ್ ಎಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು. ಉಲ್ಟಾಗಿ ಹೋಗ್ಬಿಡುತ್ತೆ ಅರ್ಥ. ಎ ಈಸ್ ಬೀಸ್ ಸಿಸ್ಟರ್, ಎ ಯು ಬಿಯ ತಂಗಿ. ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿ ನೀವು ಬ್ಲಡ್ ರಿಲೇಷನ್ ಮಾಡುವಾಗ ನೀವು ಜನ್ರೇಷನ್ ಗ್ಯಾಪ್ ಇಡಬೇಕು. ಇದು ಬರೀದು ಹೇಗಂತಂದರೆ ಬ್ರದರ್ ಸಿಸ್ಟರ್ಸನ್ನು ಅಡ್ಡ ಬರೀಬೇಕು. ಆಮೇಲೆ ಹೆಣ್ಣು ಅಂತಂದರೆ ಮೈನಸ್, ಗಂಡು ಅಂತಂದರೆ ಪ್ಲಸ್ ಅಂತ ಮಾರ್ಕ್ ಮಾಡ್ಕೊಬೇಕು. ಈಗ ಎಯ ಕೆಳಗಡೆ ಪ್ಲಸ್ ಅಂತ ಹಾಕಿ ಬ್ರ್ಯಾಕೆಟ್ ಹಾಕಬೇಕು, ಬಿ ಎ ಕೆಳಗಡೆ ಮೈನಸ್ ಅಂತ ಬ್ರ್ಯಾಕೆಟ್ ಹಾಕಬೇಕು ಹುಡುಗಿ ಆದರೆ. ಆಮೇಲೆ ತಂದೆ ಅಂದರೆ ಮೇಲೆ ಹೋಗಬೇಕು, ಮಕ್ಕಳಂದರೆ ಕೆಳಗೆ ಬರಬೇಕು. ಹಾಗೆ ಈಗ ಎ ಈಸ್ ಬಿ ಸಿಸ್ಟರ್ ಅದು ಒಂದೇ ಲೆವೆಲಲ್ಲಿ ಒಂದೇ ಲೈನಲ್ಲಿ ಇರ್ತದೆ. ಎ ಈಸ್ ಬಿ ಸಿಸ್ಟರ್, ಬಿ ಗೊತ್ತಿಲ್ಲ, ಹುಡುಗನ ಹುಡುಗಿ ಗೊತ್ತಿಲ್ಲ. ಎ ಸಿಸ್ಟರ್, ಎ ಈಸ್ ಮೈನಸ್. ನೆಕ್ಸ್ಟ್ ನೋಡುವ, ಸಿ ಈಸ್ ಬಿ ಈಸ್ ಮದರ್. ನೋಡಿ, ಸಿ ಈಸ್ ಬಿ ಈಸ್ ಮದರ್ ಅಂದರೆ ಬಿಗಿಂತ ಮೇಲೆ ಹೋಗ್ಬೇಕು. ಸಿ ಮದರ್ ಮೈನಸ್. ಡಿ ಇ ಸಿ ಈಸ್ ಫಾದರ್. ಸೊ ಡಿ ಮೇಲೆ, ಫಾದರ್ ಪ್ಲಸ್. ಸಿ ಲೇಡಿ ತಾಯಿ ಆಗಿತ್ತಲ್ಲ, ಅವರ ತಂದೆ ಅಂದರೆ ಎ ಡಿಗೆ ಅಜ್ಜ ಆಗಬೇಕು. ಇ ಈಸ್ ಡಿ ಈಸ್ ಮದರ್. ನೋಡಿ ಪುನಃ ಮೇಲೆ, ಡಿಯ ತಾಯಿ ಇ. ದೆನ್ ಹೌ ಟು ಎ ರಿಲೇಟೆಡ್ ಟು ಡಿ. ಎ ರಿಲೇಟೆಡ್ ಡಿ. ಎ ಡಿಗೆ ಏನಾಗಬೇಕಂತ, ಡಿ ಅಜ್ಜಿ ಆಗಬೇಕು, ಅಜ್ಜ ಆಗಬೇಕು. ಹಾಗಾದರೆ ಎ ಈಸ್ ಬಿ ಸಿಸ್ಟರ್, ಎ ಈಸ್ ಹುಡುಗಿ ಅಂದರೆ ಮೊಮ್ಮಗಳಾಗಬೇಕು, ಗ್ರ್ಯಾಂಡ್ ಡಾಟರ್. ಸೊ ಇದೆಲ್ಲ ನಿಮಗೆ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಟಕ ಮಾಡ್ಬೋದು, 30 ಸೆಕೆಂಡ್ ಒಳಗೆ ಮಾಡ್ಬೋದು. ಇಲ್ಲಾಂದರೆ ಅದು ನಿಮ್ಮ ಸಮಯನ ಕೊಳ್ತದೆ. ಈಗ ಸೀರೀಸ್ ಬರುತ್ತೆ ನೋಡಿ, ಒಂದು 60 ಟೈಪಿನ ಸೀರೀಸ್ಗಳಿದ್ದಾವೆ. ಅಂದರೆ ಒಂದು ಸೀರೀಸನ್ನು ಕೊಡ್ತಾ ಹೋಗುತ್ತೆ. ಈಗ ನಾವು ಕೂಡ ಟ್ರಾವೆಲ್ ಮಾಡ್ತೇವೆ, ಅಥವಾ ಈ ನೀವು ಒಂದು ಪಿಕ್ಚರಲ್ಲಿ ನೋಡಿರ್ಬೋದು, ಇಬ್ಬರು ಟ್ವಿನ್ಸ್ ಇರ್ತಾರೆ. ಟ್ವಿನ್ಸಲ್ಲಿ ಒಂದು ಹುಡುಗಿ ಟ್ವಿನ್ಸಲ್ಲಿ ಒಬ್ಬನನ್ನು ಪ್ರೀತಿ ಮಾಡ್ತಾಳೆ. ಅದರಲ್ಲಿ ಒಬ್ಬ ಸ್ವಲ್ಪ ಕಳ್ಳ, ಅವ ಇನ್ನೊಬ್ಬ ಟ್ವಿನ್ಸ್ನ ಬದಲು ಅಲ್ಲಿ ಹೋಗ್ತಾನೆ ಅವಳ ಹತ್ರ ಮಾತಾಡಿಸ್ಲಿಕ್ಕೆ. ಸೊ ಆಗ ಕೊನೆಗೆ ಅವಳಿಗೆ ಡೌಟ್ ಬರ್ತದೆ. ಆಗ ಅವಳೊಂದು ಕ್ವಶನ್ ಕೇಳ್ತಾಳೆ. ನಾವು ಒಂದು ದಿವಸ ಲಾಡ್ಜಿಗೆ ಹೋಗಿದ್ದೆವು, ಅಲ್ಲಿ ಒಂದು ಘಟನೆ ಆಯಿತು, ಅದಕ್ಕೆ ಏನು ಹೇಳಂತ. ಅವನಿಗೆ ಗೊತ್ತಿಲ್ಲ, ಸಿಕ್ಕಾಕೊಳ್ತಾನೆ. ಸೊ ಹೀಗೆ ಸೀರೀಸ್ ಅಂತಂದರೆ ಅದಕ್ಕೆ ಒಂದು ಸ್ಟ್ರಾಟಜಿ ಬರುತ್ತೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದ ಕೂಡಲೇ ನಮಗೆ ಗೊತ್ತಾಗೋದು. ಈಗ ಉದಾಹರಣೆಗೆ ಈ ಪ್ರಾಣಿಗಳೆಲ್ಲ ಹೋಗ್ತಾ ಇರ್ತವೆ, ನಾಯಿ ಸ್ಪೆಷಲಾಗಿ ನೀವು ಹೋಗ್ತಾ ಇರುತ್ತೆ, ರಪ್ಪ ತಿರುಗಿ ಒಂದು ಓಡ್ತದೆ. ನೀವು ಹಳ್ಳಿಯಲ್ಲೆಲ್ಲ ನೋಡಿರ್ಬೋದು, ಸಡನ್ಲಿ ತಿರುಗಿ ಓಡೋದು. ಯಾಕೆ ಓಡಿತು? ಅಲ್ಲಿ ಅದಕ್ಕೆ ಬೇರೆ ಯಾವುದೋ ಪ್ರಾಣಿಯ ಬೆವರಿನ ವಾಸನೆ ಸಿಗ್ತದೆ. ಹಾವು ಹೆಚ್ಚಾಗಿ ಹೆದರಿ ಒಂದು ಓಡುತ್ತೆ, ಮತ್ತೆ ತಿರುಗಿ ಬರುತ್ತೆ ವಾಪಸ್ ಎಂತಂತ ನೋಡಲಿಕ್ಕೆ. ಸೊ ಹಾಗೆ ನಮ್ಮಲ್ಲಿ ಕೂಡ ಅನ್ಯಾಚುರಲ್ ವಿಶೇಷ ಬದಲಾವಣೆ ಆದ ಕೂಡ ಗೊತ್ತಾಗಬೇಕು. ಹಾಗೆ ಈಗ ನೋಡಿ, ಸೀರೀಸಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದೊಂದು ಸೀರೀಸಲ್ಲಿ ಹೋಗ್ತಾ ಇರುತ್ತೆ ನಂಬರ್ಸ್ ಅಥವಾ ಯಾವುದಾದ್ರು ಸಿಂಬಲ್ಗಳು, ಅಲ್ಲಿ ಎಲ್ಲಿ ತಪ್ಪಿದೆ ಅಂತ. ಈಗ ನಾವೇನೋ ಒಂದು ಕೆಲಸ ಮಾಡಿ, ಈಗ ಮ್ಯಾಥ್ಸ್ ಪ್ರಾಬ್ಲಮ್ ಮಾಡುವಾಗ ನಮಗೆ ರಾಂಗ್ ಆನ್ಸರ್ ಬರ್ತದೆ, ನಮ್ಮ ಫಾರ್ಮುಲಾದಲ್ಲಿ ನಾವೆಲ್ಲ ತಪ್ಪಿರ್ತೀವಿ. ಸೊ ಈ ಸೀರೀಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಲೈಫ್ ಸ್ಟೈಲ್ ಅದೊಂದು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತದೆ. ಇಲ್ಲ ನಮ್ಮ ಜೀವನದಲ್ಲಿ ಅಲ್ಲೋಲ್ ಕಲ್ಲೋಳಾಗತ್ತೆ. ಮೈನ್ಲಿ ಇದು ನಾನು ನಿಮ್ಗೆ ಹೇಳೋದು, ಸೇವಿಂಗ್ಸ್ ಮಾಡಬೇಕು.
ನೀವು ಸಂಪಾದನೆ ಮಾಡಿದ 20% ಸೇವ್ ಮಾಡ್ತಾ ಹೋಗ್ಬೇಕು. ಅದು ನಿಮಗೆ ಹಾಸ್ಪಿಟಲೈಸೇಷನ್ ಮತ್ತು ರಿಟೈರ್ಡ್ ಲೈಫಿಗೆ ಬೇಕಾಗ್ತದೆ. ಫೈಂಡ್ ಔಟ್ ದಿ ರಾಂಗ್ ಟರ್ಮ್ ಇನ್ ದ ಸೀರೀಸ್ 2, 5, 10, 50, 500, 5000. ಒಂದೇ ರೀತಿಯ ಶೈಲಿಯಲ್ಲಿ ಹೋಗ್ತಾ ಇರೋದು. ಉದಾಹರಣೆ 2 ಇಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್, 5 ನಂತರ 10, 2 ಐದ್ಲಿ 10, ಆಮೇಲೆ ನೆಕ್ಸ್ಟ್ 50, 10 ಐದ್ಲಿ 50, ಎಸ್ 10 50ಲಿ 500, ನೆಕ್ಸ್ಟ್ ನಂಬರ್ 500, 500 ಇಂಟು 50 25,000 ಆಗಬೇಕು. ಅದು 5,000 ಆಗಿದೆ. ದಟ್ಸ್ ವೈ ರಾಂಗ್ ನಂಬರ್ ವಿಲ್ ಬಿ 5,000. ಸೊ ಈಗ ಸೀರೀಸ್ ಒಂದು ಸ್ವಲ್ಪ ತಪ್ಪಿದರೆ ಹೋಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇನ್ ಎ ರೋ ಆಫ್ ಬಾಯ್ಸ್ ಇಫ್ ಎ ಹೂ ಈಸ್ 10th ಫ್ರಮ್ ದಿ ಲೆಫ್ಟ್, ಬಿ ಹೂ ಈಸ್ 9th ಫ್ರಮ್ ದಿ ರೈಟ್ changes their position, A becomes 15th from the left, how many boys are there in the row? ಒಂದು ಉದ್ದ ರೋ ಇದೆ, ಅದರಲ್ಲಿ ಒಂದಷ್ಟು ಜನ ನಿಂತಿದ್ದಾರೆ, ಸ್ಟೂಡೆಂಟ್ಸ್, ಹುಡುಗರು. ಓಕೆ, ಅಲ್ಲಿ ಎ ಅನ್ನುವನು ಎಡಭಾಗದಿಂದ 10ನೇವನು ಆಗ್ತಾನೆ, 10ನೇಯವನು, ಅದು ಜಾಗ್ರತೆ ಮಾಡಬೇಕು, 10ನೇವನು. ಬಿ 9ನೇವನು ಆ ಕಡೆಯಿಂದ, ರೈಟ್ ಸೈಡಿಂದ. ಓಕೆ, ಅದರ ಮಧ್ಯೆ ಪುನಃ ಜನ ಇದ್ದಾರೆ. ಆಗ ಇವರು ಇಂಟರ್ಚೇಂಜ್ ಆಗ್ತಾರೆ. 9ನೇವನು 10ನೇ ಪ್ಲೇಸ್ಗೆ ಬರ್ತಾನೆ, 10ನೇವನು 9ನೇ ಪ್ಲೇಸ್ಗೆ ಹೋಗ್ತಾನೆ, ಆ ಕಡೆ ರೈಟಿಂದ ಲೆಫ್ಟಿಗೆ. ಓಕೆ, ಅಂದರೆ 9, 10 ಚೇಂಜ್ ಅಲ್ಲ, ಲೆಫ್ಟಿಂದ 10ನೇವ ಮತ್ತು ರೈಟಿಂದ 9ನೇ ಇದ್ದವನು ಲೆಫ್ಟಿಂದ ಆಚೆ ಹೋಗ್ತಾನೆ, ಲೆಫ್ಟಲ್ಲಿದ್ದವ ರೈಟಿಗೆ ಹೋಗ್ತಾನೆ, ರೈಟಲ್ಲಿದ್ದವ ಲೆಫ್ಟಿಗೆ ಬರ್ತಾನೆ. ಈಗ ಆಚೆ ಇಂಟರ್ಚೇಂಜ್ ಮಾಡಿದ ಮೇಲೆ ಲೆಫ್ಟಿಂದ ಕೌಂಟ್ ಮಾಡುವಾಗ ಎ 15ನೇ ಸ್ಥಾನಕ್ಕೆ ಬರ್ತಾನೆ, 15ನೇ ವ್ಯಕ್ತಿ ಆಗ್ತಾನೆ. ನಂತರ ಈ 9ರಲ್ಲಿದ್ದವ ಆಚೆ ಹೋದ್ನಲ್ಲ, ಹಾಗಾದರೆ 9ನೇವರೆಗೆ ಎ 15 ಆದರೆ ಅದರ ಆಚೆ 8 ಮಂದಿ ಇದ್ದಾರೆ ಅಂತ ಲೆಕ್ಕ ಅಲ್ವಾ. ಸೊ ಆಗ 15 ಇಂಟು ಎಷ್ಟಾಯಿತು, 23. ಹೀಗೆ ಅವನನ್ನು ಸೇರಿಸ್ಬೇಕು, 15 ಮತ್ತು ಮೈನಸ್ ಮಾಡಬೇಕು. ಅವನು 9 ಇದ್ದರೆ 9 ಮತ್ತು 15 ಸೇಮ್, ಇಂಟರ್ಚೇಂಜ್ ಮಾಡಿದಲ್ಲ. ನೆಕ್ಸ್ಟ್ 9ರಿಂದ ನಂತರ ಸಿಗೋದು ನಮಗೆ 8 ಮಂದಿ ಮಾತ್ರ. ನಾವು ಅಲ್ಲಿ ಮನುಷ್ಯನನ್ನು ಕಾಣಿಸ್ಬೇಕು. ಅಲ್ಲಿ 2 ಸೇರಿಸ್ತಾರೆ, 15 ಮತ್ತು 9 ಸೇರಿಸಿದರೆ 24 ಆಗುತ್ತೆ, ತಪ್ಪಾಗುತ್ತೆ. ಅಲ್ಲಿ ಅದೇ 2 ಆನ್ಸರ್ ಕೂಡ ಕೊಟ್ಟಿರ್ತಾರೆ ಅವರು. ಇನ್ನೊಂದು ನೋಡಿ, ನಿತಿನ್ ರ್ಯಾಂಕ್ಸ್ 18th ಇನ್ ದ ಕ್ಲಾಸ್ ಆಫ್ 49th. ವಾಟ್ ಈಸ್ ದ ರ್ಯಾಂಕ್ ಫ್ರಮ್ ಲಾಸ್ಟ್? ಈಗ 49 ಮಂದಿ ಇದ್ದಾರೆ. ನಿತಿನ್ ಫಸ್ಟಿಂದ 18ನೇ ಸ್ಥಾನಕ್ಕೆ ಬರ್ತಾನೆ, ಲಾಸ್ಟಿಂದ ಎಷ್ಟನೇ ಸ್ಥಾನಕ್ಕೆ ಬರ್ತಾನೆ. ಆಗ ನೀವು ಮೈನಸ್ ಮಾಡಬೇಕು. 49 ಮೈನಸ್ 18 ಅಂದರೆ 31 ಬರ್ತದೆ ಅಲ್ವಾ. ಈಗ ನೋಡಿ, 1ರಿಂದ 18, 49ರಿಂದಲೇ ರಿವರ್ಸ್ ಲೆಕ್ಕ ಮಾಡುವಾಗ ಮೈನಸ್ ಮಾಡಿ +1 ಸೇರಿಸ್ಬೇಕು. ಅಂದರೆ 18ನೇವನು ವ್ಯವಸ್ಥೆ ಆಗಬೇಕಲ್ಲ, 18 ಮೈನಸ್ ಮಾಡಿದರೆ 19ನೇವರೆಗೂ ಬರ್ತದೆ. ಸೊ ಅದಕ್ಕೊಂದು ಸೇರಿಸಿದರೆ 31 + 1 32, 32ನೇ ಬರ್ತಾನೆ ಅಂತ ಅರ್ಥ. ಇದು ರೋ ಸಿಸ್ಟಮ್. ಇದು ನೀವು ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು, ಬೇಕಾದಷ್ಟು ಕ್ವಶನ್ಸ್ಗಳಿದ್ದಾವೆ. ಇದು ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಎ ಮೆಷಿನ್ ಡಿಪ್ರಿಷಿಯೇಟ್ಸ್ ಎಟ್ ದ ರೇಟ್ ಆಫ್ 10% ಎವ್ರಿ ಇಯರ್. ಇಟ್ ವಾಸ್ ಪರ್ಚೇಸ್ಡ್ 3 years ago. If its present value is 8,750, its purchase price was 10,800, 14,000, 12,600, 18,000. ನಾವು ಕೂಡ ವಾಹನ ಎಲ್ಲ ತಗೊಳ್ತೀವಿ, ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡ್ತೀವಿ ಅಲ್ವಾ. ಕೆಲವು ವಾಹನಕ್ಕೆ ಒಳ್ಳೆ ಸೆಕೆಂಡ್ ರೀಸೇಲ್ ವ್ಯಾಲ್ಯೂ ಇರ್ತದೆ, ಕೆಲವುದಕ್ಕೆ ಇರೋದಿಲ್ಲ. ನಾವು ಎಷ್ಟು ವರ್ಷ ಯೂಸ್ ಮಾಡಿದ್ದೀವಿ ಅದರ ಮೇಲೆ ನಾವು ಸೇಲ್ ಮಾಡೋದು. ಕೆಲವರಿಗೆ ಲಾಟ್ರಿ ಹೊಡೆದಿರ್ತದೆ, ಅದು ಕೂಡ ಸೆಕೆಂಡ್ ಹ್ಯಾಂಡ್ ಅಂದ ಕೂಡಲೇ ಅದು ಹೋಯ್ತು, ಬೆಲೆ ಟಕ್ಕ ಹೋಗ್ತದೆ. ಹಾಗೆ ಇಲ್ಲಿ ಉದಾಹರಣೆ ಕೊಡ್ತಾರೆ, ಪ್ರತಿ ವರ್ಷ 10% ಡಿಪ್ರಿಷಿಯೇಷನ್ ಅಂದರೆ ಕಡಿಮೆ ಆಗ್ತದೆ ಅಂತ. ಹಾಗೆ ಕಡಿಮೆ ಆಗಿ ಈಗ ಅದರ ರೇಟು 8,500, 8,700 ಆಯಿತು ಅಂತ ತಗೊಳ್ಳಿ. ಅಂದರೆ ಒರಿಜಿನಲ್ ರೇಟ್ ಎಷ್ಟು? ನಾವು 10% ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೂಡ ನಾವು ಹಾಗೆ ಹೇಳಿದಾಗೆ ಅಸಂಪ್ಷನ್ ಮಾಡಬೇಕು. ನಾವು ತಗೊಳ್ಳುವಾಗ 100 ರೂಪಾಯಿ ಇದ್ದರೆ, ತಗೊಳ್ಳುವಾಗ 100 ರೂಪಾಯಿ ಇತ್ತು ಅಂತ ತಿಳ್ಕೊಂಡ್ರೆ 3 ವರ್ಷ ಆದಮೇಲೆ ಎಷ್ಟಿರ್ತದೆ ನೋಡಿ. ಫಸ್ಟ್ ಇಯರ್ 1 ವರ್ಷ ಆದಮೇಲೆ 10% ಡಿಪ್ರಿಷಿಯೇಷನ್, 100ರಿಂದ 10 ಹೋದರೆ 90 ಉಳಿತು.
ಎರಡನೇ ವರ್ಷ 90ರ 10% ಅಂದರೆ 9 ರೂಪಾಯಿ, ಅಂದರೆ 81 ರೂಪಾಯಿ ಆಯಿತು. ಅದರ ಮೂರನೇ ವರ್ಷ 81 ಅಂತಂದರೆ 8.1 ಅಂದರೆ 72.9 ಅಲ್ವಾ? ಅಲ್ಲ, 71.9. ಆಗ ನೀವು ಬೇಕಾದ್ರೆ ರೌಂಡ್ ಫಿಗರ್ ತಗೊಳ್ಬೋದು, 72. ಈಗ ನೋಡಿ 72 ಅಂದರೆ 8,748 ಅಂದರೆ ಈಗಿನ ರೇಟ್ 3 ವರ್ಷ ಆದಮೇಲೆ. 72ಗೆ 8,750 ಅಂತಾದರೆ 100ಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡುವಾಗ ನಿಮಗೆ ಅರೌಂಡ್ 12,000 ಬರ್ತದೆ. 12,600 ಆನ್ಸರ್ ನಿಮಗೆ ಸರಿ ಸಿಗ್ತದೆ. ಅದೇ 30 ಸೆಕೆಂಡಲ್ಲಿ ಮುಗಿಸ್ಬೇಕು. ಈ ಕ್ವಶನ್ ನೋಡುವಾಗಲೇ ಈ ಥರ ರಿವರ್ಸ್ ಮ್ಯಾಥ್ಸ್ ಮಾಡಲಿಕ್ಕೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಮಾಡ್ಬೋದು. ಇಂಥ ಕ್ವಶನ್ಸು ತುಂಬ ಸಾಲ್ವ್ ಮಾಡಿದರೆ. ಓಕೆ, ಇನ್ನೊಂದು ಕ್ವಶನ್ ಕೊಟ್ಟಿದೆ. ದ ರೇಷಿಯೋ ಆಫ್ 5:4 ಎಕ್ಸ್ಪ್ರೆಸ್ಡ್ ಆ್ಯಸ್ ಪ್ರೆಸೆಂಟ್ ಈಕ್ವಲ್ಸ್. ಇದು ಕಳೆದ IAS ಕ್ವಶನಲ್ಲಿ ಕೇಳಿದರೆ ಪರ್ಸೆಂಟೇಜ್, ಅಲ್ಲಿ ನಿಮಗೆ ಗೊತ್ತುಂಟು ಪರ್ಸೆಂಟೇಜನ್ನು ಭಿನ್ನರಾಶಿ ಮಾಡೋದು, ಭಿನ್ನರಾಶಿಯನ್ನು ಅಂಶಗಳನ್ನಾಗಿ ಮಾಡೋದು, ಡೆಸಿಮಲ್. ಇಲ್ಲಿ ಕೊಟ್ಟಿದ್ದಾರೆ 12.5%, 40%, 80%, 125%. 5:4 ಪರ್ಸೆಂಟ್ ಅಂದರೆ 100, 5:100 4 ಅಂದರೆ ಎಷ್ಟು? ಪರ್ಸೆಂಟ್ ಈಕ್ವಲ್ಸ್ 4 100 ಆದರೆ 5 ಎಷ್ಟು ಅಂತ, ಅಂದರೆ 4ನೇ 1 ಭಾಗ ಜಾಸ್ತಿ ಇರ್ತದೆ, 125%. ಹೀಗೆ ಭಾರಿ ಸುಲಭ ಇದೆ. ಇಲ್ಲಿ ಇನ್ನೊಂದು ಕ್ವಶನ್ ನೋಡಿ. ಮಿನಿಮಮ್ ಪಾಸ್ ಮಾರ್ಕ್ ಇಸ್ 30%. ಓಕೆ, ರಾಜನ್ ಗಾಟ್ 50 ಮಾರ್ಕ್ಸ್ ಬಟ್ ಹಿ ಫೇಲ್ಡ್ ಬೈ 10 ಮಾರ್ಕ್ಸ್. 10 ಮಾರ್ಕ್ ಕಡಿಮೆ ಇದ್ದ ಕಾರಣ ಅವನು ಫೇಲ್ ಆದ. ಆ್ಯಕ್ಚುಲಿ 30%, ಬಟ್ ಅವನಿಗೆ ಸಿಕ್ಕಿದ್ದು 50 ಮಾರ್ಕು. ಎಷ್ಟು ಮಾರ್ಕ್ ಅಂತ ಗೊತ್ತಿಲ್ಲ. ಅವನಿಗೆ ಬರೆದಲ್ಲಿ ಸಿಕ್ಕಿದ್ದು 50, ಇನ್ನೊಂದು 10 ಮಾರ್ಕ್ ಸಿಕ್ಕಿದ್ರೆ ಅವನು ಪಾಸ್ ಆಗ್ತಿದ್ದ, ಅಂದರೆ 30% ಆಗ್ತಿತ್ತು, ಅದು 60. ಹಾಗಾದರೆ ಎಷ್ಟು ಟೋಟಲ್ ಮಾರ್ಕ್ ಎಷ್ಟು ಅಂತ ನೋಡಿ. 60 ಈಗ 30% ಅಂದರೆ 60, 100 ಅಂದರೆ ಡಬಲ್, 30ರ ಡಬಲ್ 60, 100ರ ಡಬಲ್ 200. ಸೊ ಟೋಟಲ್ ಮಾರ್ಕ್ಸ್ 200. ಇನ್ನೊಂದು ನೋಡಿ, ಇದು ನಾವು ಮಾಮೂಲಿ ಮಾಡೋದು. 15 men ಕ್ಯಾನ್ ಡೂ ಈ ಪೀಸ್ ಆಫ್ ವರ್ಕ್ ಇನ್ 20 days. ಇಫ್ ದೆರ್ ಈಸ್ 25 men, ಹೌ ಮೆನಿ ಡೇಸ್ ವಿಲ್ ಟೇಕ್ ಟು ಕಂಪ್ಲೀಟ್ ದ ಪೀಸ್ ಆಫ್ ವರ್ಕ್? ಇದು ನಾವು ಮನೆ ಕಟ್ಟುವಾಗ ಜಾಸ್ತಿ ಕೆಲಸಕ್ಕೆ ಬರುತ್ತೆ, ಬಿಲ್ಡಿಂಗ್ ಕಟ್ಟುವಲ್ಲಿ. ಅವರಿಗೇನಾಗುತ್ತೆ, ಅವರು ಬೇಗ ಕೆಲಸ ಆಗಬೇಕಾಗತ್ತೆ. ಈಗ ಮನೆ ಹೋಗ್ಲಿಕ್ಕೆ ಡೇಟ್ ಹಾಕಿರ್ತದೆ, ಬೇಗ ಕೆಲಸ ಮುಗಿಬೇಕಂದ್ರೆ ಏನು ಮಾಡಬೇಕು? ಈಗ ಇರುವ ಕೆಲಸಕ್ಕಿಂತ ಜಾಸ್ತಿ ಜನ ಹಾಕಬೇಕು. ಹಾಗೆ ನೋಡಿ, ಈಗ ಒಂದು ಕೆಲಸ 15 ಜನ ಇದ್ದರೆ 20 ದಿವಸದಲ್ಲಿ ಮುಗಿಯುತ್ತೆ ಕೆಲಸ. ಈಗ 25 ಜನ ಹಾಕಿದರೆ ಡೆಫಿನೆಟ್ಲಿ 20ಕ್ಕಿಂತ ಮೊದಲೇ ಆಗಬೇಕಲ್ಲ. ಕಡಿಮೆ ಜಾಸ್ತಿ ಜನ ಆದರೆ ಬೇಗ ಕೆಲಸ ಮುಗಿಯುತ್ತೆ. ದಿಟ್ಸ್ ಅ ಲಾಜಿಕ್. ಇದು ಆ್ಯಕ್ಚುಲಿ ಟೈಮ್ ಆ್ಯಂಡ್ ವರ್ಕ್ ಅದಕ್ಕೆ ಸಂಬಂಧಪಟ್ಟದ್ದಾಗಿ. ಸೊ ಆಗ ಅಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 20, 15, 12, 35. ಸೊ ಸೇಮ್ 20 ದಿವಸ ಬೇಡ, 35 ದಿವಸ ಜಾಸ್ತಿ ಆಗಲೇ ಬೇಡ, ರಿವರ್ಸ್ ನಾವು ಲೆಕ್ಕ ಹಾಕಬೇಕು. ಆಗ ನಮಗೆ 12 ಥರ ಬರ್ತದೆ. ದಿಸ್ ಈಸ್ ದ ವೇ. ನೀವು ತುಂಬ ಪ್ರಾಕ್ಟೀಸ್ ಮಾಡಿದಷ್ಟು, ತುಂಬ ಮ್ಯಾಥ್ಸ್ ಪ್ರಾಬ್ಲಮ್ ಮಾಡಿದಷ್ಟು ನಮಗೆ ಎಲ್ಲ ಸುಲಭ ಆಗ್ತದೆ. ಮತ್ತು ಒಂದು ಏನಂತಂದರೆ, ನಾವು ಈ ಗಣಿತ ಕಷ್ಟ ಅನ್ನೋದನ್ನು ಮರೆತುಬಿಡಿ. ಅದೆಷ್ಟೇ ಕಷ್ಟ ಆಗಲಿ ಪುನಃ ಓದ್ತಾ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ಹೊಸ ಏರಿಯಾಕ್ಕೆ ಹೋದರೆ, ಆ ಹೊಸ ಏರಿಯಾ ಗೊತ್ತಿಲ್ಲ ಅಂತೇಳಿ ಮನೇಲೇ ಕೂರ್ತೀರಾ? ಇಲ್ಲ, ನೀವು ಇಡೀ ಊರ ತಿರುಗಾಡಿ ಅಲ್ಲಿ ಯಾವುದೆಲ್ಲ ಉಂಟು ಎಲ್ಲ ಪರಿಚಯ ಮಾಡ್ಕೊಂಡು ಎಲ್ಲ ನಿಮ್ಗೆ ಗೊತ್ತಿರಬೇಕು, ಎಮರ್ಜೆನ್ಸಿ. ಸೊ ಹಾಗೆ ಇಲ್ಲಿ ಕೂಡ ಮ್ಯಾಥ್ಸನ್ನು ನೀವು ಪುನಃ ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದಷ್ಟು ಬೇರೆ ಕ್ವಶನ್ಗಳನ್ನು ನಿಮಗೆ ಸಾಲ್ವ್ ಮಾಡುವ. ನೀವು ಇನ್ನೂ ಹುಡುಕಬೇಕು. ನಾನೀಗ ಒಂದು ಐಡಿಯಾ ಕೊಡೋದಷ್ಟೇ. ನೀವು ಯೂಟ್ಯೂಬಿಗೆ, ಗೂಗಲಿಗೆ ಹೋದರೆ ಬೇಕಾದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೊಂದಷ್ಟು ಐಡಿಯಾ ಶಾರ್ಟ್ಕಟ್ಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವ. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಫೀಡ್ಬ್ಯಾಕನ್ನು ವಾಟ್ಸಪ್ ನಂಬರಿಗೆ ಕಳಿಸಿ. ನನ್ನ ವಾಟ್ಸಪ್ ನಂಬರ್ 94810 33331
9481033331 948110 3331. ನಮಸ್ಕಾರ.